ಓಕೆ ಈಗ नेक्स्ट क्वेश्चन ಬರ್ರಿ क्वेश्चन नंबर 4 अगेन सेम फर्स्ट कन्नड़ा एक्सप्लेन देन हिंदी वी विल गो फॉर हिंदी आपको इस वीडियो में दोनों लैंग्वेज यूज करता हूँ मैं पहले कन्नड़ा होने के बाद में नेक्स्ट आपको हिंदी में एक्सप्लेन करता हूँ ठीक है आओ बर्री पाएगा क्वेश्चन नंबर 4 The accounts of XYZ company limited shows the following rupees materials used 21 lakh materials used ಅಂದ್ರೆ ಏನ್ರಿ used ಅಂದ್ರೆ ಏನ್ರಿ consumed material consumed 21 lakh direct wages same direct wages 16 lakh 20,000 next works overhead expenses works overhead ಏನ್ರಿ works overhead ಅಂದ್ರೆ ಏನ್ರಿ factory overhead factory expenses ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡ್ತೀರಿ ನೀವು ವರ್ಕ್ ಮಾಡ್ತೀರಿ ಹೌದಲ್ಲ ವರ್ಕ್ ಅದಾಗ ಏನ್ರಿ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ 4,86,000 ಇದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದ್ರೆ ಇದು ಆಫೀಸ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 3,36,480 ನೆಕ್ಸ್ಟ್ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋವಿಂಗ್ ದ ಫಾಲೋವಿಂಗ್ ಏನೇನು ಶೋ ಮಾಡ್ಬೇಕಂತ್ರಿ ಇಲ್ಲೇ ಪ್ರೈಮ್ ಕಾಸ್ಟ್ ಶೋ ಮಾಡ್ಬೇಕಂತ್ರಿ ವರ್ಕ್ಸ್ ಕಾಸ್ಟ್ ಶೋ ಮಾಡ್ಬೇಕಂತ್ರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಶೋ ಮಾಡ್ಬೇಕಂತ್ರಿ ಕಾಸ್ಟ್ ಆಫ್ ಸೇಲ್ಸ್ ಆಮೇಲೆ ಸೇಲ್ಸ್ ಶೋ ಮಾಡ್ಬೇಕಂತ್ರಿ ಓಕೆ ತಿಳಿತಾ ಬರ್ರಿ ಏನ್ರಿದು ಫಸ್ಟ್ ಎ ಅಲ್ಲದು ಎ ಇಲ್ಲ ಐತ್ರಿ ಎ ಪ್ರೈಮ್ ಕಾಸ್ಟ್ ಬಿ ವರ್ಕ್ಸ್ ಕಾಸ್ಟ್ works cost B next cost of production C next cost of sales D next sales E ಶೋ ಮಾಡ್ಬೇಕಂತ್ರಿ ತಿಳಿತಲ್ಲ ಈ ಕ್ವಶನ್ ನೋಡ್ರಿ ನಾವು ಪೂರ್ತಿ ಕ್ವಶನ್ ನೋಡ್ರಿ ಯಾವ ಐಟಮ್ ಇಲ್ಲ ಯಾವ ಓವರ್ ಹೆಡ್ ಇಲ್ಲ ಇಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇಲ್ಲ ಇಲ್ಲಿ ಕ್ವಶನ್ ಪೂರ್ತಿ ಕ್ವಶನ್ ಹೋದ್ರಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇಲ್ಲ ಅಂದ್ರೆ ತಗೋಬೇಡ್ರಿ ಡ್ಯಾಶ್ ಅಂತ ಬರ್ರಿ ತಿಳಿತಾ ಅಷ್ಟು ಶುರು ಮಾಡೋಣ್ರಿ ಪ್ರಿಪೇರ್ ಏನ್ರಿದು ಸ್ಟೇಟ್ಮೆಂಟ್ ಶೋವಿಂಗ್ ದ ಫಾಲೋವಿಂಗ್ ಇದು ಶೋ ಮಾಡ್ಬೇಕಂದ್ರೆ ಇದು ಫಾರ್ಮೆಟ್ ಅಲ್ಲ ಕಾಸ್ಟ್ ಶೀಟ್ ಆಫ್ ಕಂಪನಿ ಹೆಸರು ಏನ್ರಿ XYZ ಕಂಪನಿ ಲಿಮಿಟೆಡ್ ಕಾಸ್ಟ್ ಶೀಟ್ ಆಫ್ XYZ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಕೊಟ್ಟಿಲ್ಲ ಇಲ್ಲ 2023-24 ಯಾವ ಇಯರ್ ಕೊಟ್ಟಿಲ್ಲ ಅಂದ್ರೆ ಫಾರ್ ದ ಇಯರ್ ಬರಿಬೇಡ್ರಿ ಪರ್ಟಿಕ್ಯುಲರ್ಸ್ ರೂಪೀಸ್ ಫಸ್ಟ್ ಐಟಮ್ ಏನ್ ತಗೋಬೇಕು ನೀವು ಯಾವಾಗಲೂ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂದ್ರೆ ಇದು ಮಟೀರಿಯಲ್ ಯೂಸ್ಡ್ ಅಂದ್ರೆ ಏನ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟ್ರಿ 21 ಲ್ಯಾಕ್ ತಗೋರಿ ಇಲ್ಲ 21 ಲ್ಯಾಕ್ ಮುಗಿತಲ್ಲ ಮಟೀರಿಯಲ್ ಯೂಸ್ಡ್ ಮುಗಿತಲ್ಲ ಓಕೆ ನೆಕ್ಸ್ಟ್ ಆಡ್ ಡೈರೆಕ್ಟ್ ವೇಜಸ್ ಎಲ್ಲಿ ಐತ್ರಿ ಇಲ್ಲ ಐತ್ರಿ ಡೈರೆಕ್ಟ್ ವೇಜಸ್ ಎಷ್ಟು ಇದು 16,20,000 ಬರೀ ಇಲ್ಲ 16,20,000 ಆಡ್ ಮಾಡ್ರಿ ಅದು ಆಡ್ ಮಾಡ್ಬೇಕು 21 ಲ್ಯಾಕ್ ಪ್ಲಸ್ 16,20,000 ಎಷ್ಟು ಇದು 37,20,000 37,20,000 ಏನ್ರಿದು ಪ್ರೈಮ್ ಕಾಸ್ಟ್ ಎಷ್ಟು ಬಂತ್ರಿ ನಮ್ದು ಇಲ್ಲೇ 37,20,000 ಡನ್ ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಏನಿತ್ರಿಪ್ಪ ಇಲ್ಲೇ ಇದು ಡೈರೆಕ್ಟ್ ವೇಜಸ್ ಮುಗಿತಲ್ಲ ನೆಕ್ಸ್ಟ್ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಎಷ್ಟಿದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ 4,86,000 ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಬೇಕಂದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ತೇನೆ ರೀ ನಾನು ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂತ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಷ್ಟಿದು 4,86,000 ಓಕೆ ಮುಗಿತಲ್ಲ ಇದು ಆಡ್ ಮಾಡ್ರಿ ಇದ್ರಾಗ ಆಡ್ ಮಾಡ್ರಿ 37,20,000
37,20,000 ಪ್ಲಸ್ 4,86,000 4,86,000 ಎಷ್ಟು ಬಂತ್ರಿ ಇದು 42,06,000 42,06,000 42,06,000 ಏನ್ರಿ ಇದು ವರ್ಕ್ಸ್ ಕಾಸ್ಟ್ ಏನ್ರಿ ವರ್ಕ್ಸ್ ಕಾಸ್ಟ್ ಐತಲ್ಲ ಇಲ್ಲೇ ಪ್ರೈಮ್ ಕಾಸ್ಟ್ ಮುಗಿತ್ರಿ ವರ್ಕ್ಸ್ ಕಾಸ್ಟ್ ಮುಗಿತ್ರಿ ನೆಕ್ಸ್ಟ್ ಆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದ ಒಳಗೇನ್ರಿ ಆಫೀಸ್ ಎಕ್ಸ್ಪೆನ್ಸ್ ಎಲ್ಲೈತ್ರಿ ಇದು ಇಲ್ಲೈತ್ ನೋಡ್ರಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದ್ರೆ ಆಫೀಸ್ ಎಕ್ಸ್ಪೆನ್ಸ್ ಎಷ್ಟಿದು ಅಡ್ಮಿನಿಸ್ಟ್ರೇಟಿವ್ ಅಂತ ಬರೀರಿ ಬ್ರಾಕೆಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಅಡ್ಮಿನಿಸ್ಟ್ರೇಟಿವ್ ಸೇಮ್ ಇದು ಅಡ್ಮಿನಿಸ್ಟ್ರೇಟಿವ್ ಹೇಳ್ರಿ ಆಫೀಸ್ ಹೇಳ್ರಿ ಸೇಮ್ ಟು ಸೇಮ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟು ಇದು 3,36,480 3,36,480 ಏನ್ ನೋಡ್ಬೇಕ್ರಿ ಆಡ್ ಮಾಡ್ಬೇಕಲ್ಲ ಆಡ್ ಮಾಡ್ರಿ 42,06,000 ಪ್ಲಸ್ 3,36,480 ಎಷ್ಟು ಬಂತ್ರಿ ಇದು ಎರಡು ಆಡ್ ಮಾಡ್ರಿ 45,42,480 ಇದು ಏನ್ರಿದು 45,42,480 ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿ ಮುಗಿತ್ರಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಮುಗಿತ್ರಿ ನೆಕ್ಸ್ಟ್ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದರೊಳಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಕ್ವಶನ್ ಅಲ್ಲಿ ಐತ್ರಿ ಕ್ವಶನ್ ಓದ್ರಿ ಪೂರಾ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಇಲ್ಲೇ ಡ್ಯಾಶ್ ಅಂತ ಬರೀರಿ ಡ್ಯಾಶ್ ಡ್ಯಾಶ್ ಅಂತ ಬರೀರಿ ಬರೀರಿ ಬಟ್ ನೀವು ಬರಿಬೇಕು ಎಕ್ಸಾಮ್ ಅಲ್ಲೇ ಬರೀರಿ ಇದು ಬಟ್ ಇದು ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ ಐಟಮ್ ಕೊಟ್ಟಿಲ್ಲ ಇದು ಐಟಮ್ ಕೊಟ್ಟಿಲ್ಲ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಬರ್ರಿ ಈಗ ಸೇಮ್ 45,42,480 ಪ್ಲಸ್ ಡ್ಯಾಶ್ ಎಷ್ಟು ಸೇಮ್ ಆನ್ಸರ್ ಬರ್ತದೆ ರೀ ಸೇಮ್ ಆನ್ಸರ್ 45,42,480 ಡ್ಯಾಶ್ ಅಂದ್ರೆ ಏನ್ರಿ ಝೀರೋ ಕೊಟ್ಟಿಲ್ಲ ಅಮೌಂಟ್ ಕೊಟ್ಟಿಲ್ಲ ಅಲ್ಲೇ 45,40,000 ಪ್ಲಸ್ 480 ಪ್ಲಸ್ ಡ್ಯಾಶ್ ಅಂದ್ರೆ ಝೀರೋ ಸೇಮ್ ಅಲ್ಲ 45,42,480 ಇದು ಏನ್ರಿ ಇದು ಕಾಸ್ಟ್ ಆಫ್ ಸೇಲ್ಸ್ ಡಿ ಕಾಸ್ಟ್ ಆಫ್ ಸೇಲ್ಸ್ ಮುಗಿತ್ರಿ ನೆಕ್ಸ್ಟ್ ಆಡ್ ಪ್ರಾಫಿಟ್ ಪ್ರಾಫಿಟ್ ಬಗ್ಗೆ ಏನೈತ್ರಿ ಇಲ್ಲೇ ಪ್ರಾಫಿಟ್ ಬಗ್ಗೆ ಏನೈತ್ರಿ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ ಪರ್ಸೆಂಟೇಜ್ ಐತ್ರಿ ಪ್ರಾಫಿಟ್ ಬಗ್ಗೆ ಕೊಟ್ಟಿಲ್ಲ ಇಲ್ಲೇ ಅಂದ್ರೆ ಪರ್ಸೆಂಟೇಜ್ನು ಕೊಟ್ಟಿಲ್ಲ ಸೇಲ್ಸ್ ಐತ್ರಿ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ಸೇಲ್ಸ್ ಕೊಡ್ತಾರ್ರಿ ನೋಡ್ರಿ ಇಲ್ಲಿ ಸೇಲ್ಸ್ ಐತ್ರಿ ಸೇಲ್ಸ್ ಮತ್ತೆ ಪ್ರಾಫಿಟ್ ಐತಿ ನೋಡ್ರಿ ಇಲ್ಲೇ ಸೇಲ್ಸ್ನು ಇಲ್ಲ ಪ್ರಾಫಿಟ್ನು ಇಲ್ಲ ಹೌದಲ್ಲ ಸೇಲ್ಸ್ನು ಇಲ್ಲ ಪ್ರಾಫಿಟ್ನು ಇಲ್ಲ ಇಲ್ಲೇ ಅದಕ್ಕೆ ಏನ್ ಮಾಡ್ತೀರಿಪ್ಪ ಪ್ರಾಫಿಟ್ ಅವರು ಕೊಟ್ಟಿಲ್ಲ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಮೌಂಟ್ನು ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಏನ್ರಿ ಡ್ಯಾಶ್ ಕೊಟ್ಟಿಲ್ಲ ಅಂದ್ರೆ ಅವರು ಕೊಟ್ಟಿಲ್ಲ ಅವ್ರದ್ದು ಫಾಲ್ಟ್ ಕೊಟ್ಟಿಲ್ಲ ಅವರು ಡ್ಯಾಶ್ ಈಗ 45,42,480 ಪ್ಲಸ್ ಡ್ಯಾಶ್ ಅಂದ್ರೆ ಏನ್ರಿ ಝೀರೋ ಸೇಮ್ ಅಮೌಂಟ್ ಬರ್ತೈತಲ್ಲ ಈಗ 45,42,480 ಏನ್ರಿದು ಸೇಲ್ಸ್ ಈ ಸೇಲ್ಸ್ನು ಮುಗಿತ್ರಿ ಓಕೆ ಪ್ರಾಫಿಟ್ ಕೊಟ್ಟಿಲ್ಲ ಆಮೇಲೆ ಸೇಲ್ಸ್ನು ಕೊಟ್ಟಿಲ್ಲ ಸೇಲ್ಸ್ನು ಕೊಟ್ಟಿಲ್ಲ ಅದಕ್ಕೆ ಏನ್ರಿ ಪ್ರಾಫಿಟ್ ಪ್ಲೇಸ್ ಅಲ್ಲೇ ಡ್ಯಾಶ್ ಅಂತ ಬರೀರಿ ಈಗ 45,40,000 ಪ್ಲಸ್ ಝೀರೋ ಅಂದ್ರೆ ಡ್ಯಾಶ್ ಸೇಮ್ 45,42,480 ಇದು ಏನ್ರಿ ಸೇಲ್ಸ್ ಅಂತ ಹೇಳ್ತೀರಿ ಓಕೆ ಈಸಿ ಐತಲ್ಲ 5 marks इजी क्वेश्चन है होप यू अंडरस्टूड ओके अब हिंदी वाले सुनो यहाँ पे ये क्या है नेक्स्ट क्वेश्चन नंबर 4 इजी है ये भी द अकाउंट्स ऑफ XYZ कंपनी लिमिटेड शोज द फॉलोइंग रुपीज करके दिया मटेरियल्स यूज्ड करके क्या दिया है मटेरियल्स यूज्ड करके यूज्ड का मतलब क्या है कंज्यूम्ड यूज्ड का मतलब क्या है कंज्यूम्ड मटेरियल कंज्यूम्ड कितना है 21 लाख नेक्स्ट डायरेक्ट वेजेस का मतलब डायरेक्ट वेजेस 16,20,000 नेक्स्ट वर्क्स ओवरहेड एक्सपेंसेस वर्क्स तुम्हें काम कहां पे करते हैं फैक्ट्री में नहीं वर्क कहां पे करते तुम्हें फैक्ट्री में इसलिए वर्क्स ओवरहेड एक्सपेंस वर्क्स ओवरहेड का मतलब क्या है फैक्ट्री एक्सपेंसेस वर्क्स ओवरहेड एक्सपेंसेस 4,86,000 नेक्स्ट क्या है एडमिनिस्ट्रेटिव एक्सपेंसेस सेम एडमिनिस्ट्रेटिव का मतलब सेम ऑफिस का मतलब सेम 3,36,480 नेक्स्ट है प्रिपेयर अ स्टेटमेंट शोइंग द फॉलोइंग क्या क्या शो करना उसके अंदर कॉस्ट शीट बना के प्राइम कॉस्ट शो करना वर्क्स कॉस्ट ऑफ प्रोडक्शन कॉस्ट ऑफ सेल्स इतना शो करना ठीक है हेडिंग तुम्हारी
कॉस्ट शीट ऑफ क्या वो XYZ कंपनी लिमिटेड फॉर द ईयर कुछ दिया है नहीं, 2023 बोल के 24 बोल के कुछ है, कुछ भी नहीं है, इसलिए फॉर द ईयर यहाँ पे नहीं आता। पर्टिकुलर्स रुपीस करके फॉर्मेट जैसा वैसे कॉपी पेस्ट कर लो तुम्हें फॉर्मेट। सबसे पहले क्या है, मटेरियल कंज्यूम्ड बोल के, मटेरियल यूज का मतलब क्या है, मटेरियल कंज्यूम्ड कितना है वो 21 लाख, ठीक है, हो गया वो। नेक्स्ट एड डायरेक्ट वेजेस है क्या, डायरेक्ट वेजेस है कितना 16,20,000, 16,20,000 दोनों क्या करना, ऐड करना, 21 लाख प्लस 16,20,000 कितना आता 37,20,000। इसको तुम क्या बोलते हैं, प्राइम कॉस्ट करके बोलते हैं, ए का ए प्राइम कॉस्ट हो गया। नेक्स्ट एड फैक्ट्री ओवरहेड, फैक्ट्री ओवरहेड के अंदर कौन से एक्सपेंस आते हैं, फैक्ट्री एक्सपेंस आता है, फैक्ट्री एक्सपेंस यहाँ पे है क्या है, वर्क्स ओवरहेड एक्सपेंस, वर्क्स ओवरहेड एक्सपेंस का मतलब है फैक्ट्री एक्सपेंस, इसलिए वर्क्स ओवरहेड एक्सपेंस कितना है 4,86,000, 37,20,000 प्लस 4,86,000 कितना आंसर आता 42,06,000। इसको क्या बोलते हैं तुम लोग, वर्क्स कॉस्ट करके, बी वर्क्स कॉस्ट भी हुआ। नेक्स्ट है एड एडमिनिस्ट्रेटिव ओवरहेड, इसके अंदर कौन से एक्सपेंस आते हैं, ऑफिस एक्सपेंस, ऑफिस का मतलब क्या, एडमिनिस्ट्रेटिव एक्सपेंस का मतलब क्या, सेम ऑफिस एक्सपेंस एडमिनिस्ट्रेटिव कितना है 3,36,480, 3,36,480 दोनों क्या करो ऐड करो, 42,06,000 प्लस 3,36,480 कितना आंसर आया 45,42,480। इसको क्या बोलते तुम लोग, कॉस्ट ऑफ प्रोडक्शन करके, सी कॉस्ट ऑफ प्रोडक्शन भी क्या है, हो गया। नेक्स्ट एड सेलिंग एंड डिस्ट्रीब्यूशन ओवरहेड, इसके अंदर कौन से एक्सपेंस आते हैं, सेलिंग एंड डिस्ट्रीब्यूशन एक्सपेंसेस करके आते हैं। ये पूरा क्वेश्चन देखो, यहाँ पे सभी आइटम्स हो गए हमारे, पूरा क्वेश्चन देखो, इसके अंदर सेलिंग एंड डिस्ट्रीब्यूशन एक्सपेंस करके है, क्वेश्चन में नहीं दिया, दिया क्वेश्चन में देखो पूरा पढ़ो, क्वेश्चन में दिया क्या, सेलिंग एंड डिस्ट्रीब्यूशन एक्सपेंस बोल के, एडवर्टाइजमेंट कुछ भी दिया नहीं दिया, नहीं दिया तो डैश, डैश का मतलब जीरो। वेट अ मिनट, ओके हियर वहां पे क्या दिया था उन्हें, सेलिंग एंड डिस्ट्रीब्यूशन एक्सपेंसेस वहां पे नहीं दिया उन्हें, इसलिए इस देखो यहाँ पे पूरा क्वेश्चन देखो नहीं दिया ने, इसलिए हम लोग क्या कर रहे हैं, डैश करके डाले, डैश डैश का मतलब क्या है, जीरो, 45,42,480 प्लस जीरो करो कितना आंसर आता, 45 लाख सेम आता, 45,42,480 करके। इसको क्या बोलते हैं तुम लोग, कॉस्ट ऑफ सेल्स बोलते हैं, कॉस्ट ऑफ सेल्स, इसका मतलब क्या, डी कॉस्ट ऑफ सेल्स हो गया। नेक्स्ट एड प्रॉफिट, प्रॉफिट क्वेश्चन में दिया क्या, पूरा क्वेश्चन देखो, प्रॉफिट का अमाउंट दिया नहीं दिया, प्रॉफिट का परसेंटेज दिया पूरे क्वेश्चन में 20% ऑन कॉस्ट 20% ऑन सेल्स बोल के दिया, पूरा क्वेश्चन देखो नहीं दिया, इसलिए प्रॉफिट के प्लेस पे क्या था, डैश करके आता, डैश का मतलब क्या है, जीरो, 45,42,480 प्लस जीरो करो कितना आंसर आता तुम्हारा, 45,42,480 सेम आंसर आ, इसको क्या बोलते हैं तुम्हें, सेल्स बोलते हैं, कितना ये ई, ये भी हो गया, समझ में आया, इतना सिंपल क्वेश्चन है। होप आप लोगों को ये समझ में आया क्वेश्चन, इसके बाद में देखेंगे फिर नेक्स्ट, ठीक है। थैंक यू ऑल ऑफ यू, प्लीज टेक द स्क्रीनशॉट ऑफ दिस। ಓಕೆ ಸೊ ಈಗ ಬರ್ರಿ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ, ಕ್ವಶನ್ ನಂಬರ್ 5 ಓಕೆ ಕ್ವಶನ್ ನಂಬರ್ 5 the accounts of Pawan Company Limited shows the following: raw material consumed rupees 90,000, direct wages I mean labor rupees 54,000, machine hours worked okay 1,800, machine hour rate rupees 30, administration overhead 20% on works cost. Next selling cost rupees 3 per unit, units produced 30,000, units sold 28,000 at rupees 25 per unit, prepare cost sheet and cost per unit. Okay, I will discuss I will take the class in two languages, that is first one Kannada, then we'll explain in Hindi also. Okay, ಬರ್ರಿಪ್ಪ ಈಗ ಇದು ಕ್ವಶನ್ ನಿಮ್ದು ಏನು ರೆಡಿ ಪ್ರಿಪೇರ್ ಮಾಡ್ಬೇಕು ನೀವು, ಇಲ್ಲೇ ಪ್ರಿಪೇರ್ ಕಾಸ್ಟ್ ಶೀಟ್, ಬರ್ರಿ ಅದು ಕಾಸ್ಟ್ ಶೀಟ್ ಮಾಡೋಣ್ರಿ, ರೆಡಿ
ಕಾಸ್ಟ್ ಶೀಟ್ ಆಫ್ ಯಾವ್ದು ಕಂಪನಿ ರೀ? ಕಂಪನಿ ಹೆಸರು ಬರೀಬೇಕಲ್ಲ. ಕಂಪನಿ ಹೆಸರು ಏನ್ರಿ? ಪವನ್ ಕಂಪನಿ ಲಿಮಿಟೆಡ್. ಕಾಸ್ಟ್ ಶೀಟ್ ಆಫ್ ಪವನ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್, ಇಲ್ಲಾಂದ್ರೆ ಫಾರ್ ದ ಇಯರ್ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಅಂದ್ರೆ ಬೇಡ್ರಿ, ಫಾರ್ ದ ಇಯರ್ ಕೊಟ್ಟಿಲ್ಲ, 2023-24 ಕೊಟ್ಟಿಲ್ಲ. ಓಕೆ ಬೇಡ್ರಿ. ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಫಸ್ಟ್ ಐಟಮ್ ಏನ್ರಿ? ಫಾರ್ಮಾಟ್ ಅಲ್ಲೇ ಮಟೀರಿಯಲ್ ಕನ್ಸ್ಯೂಮ್ಡ್. ಮಟೀರಿಯಲ್ ಕನ್ಸ್ಯೂಮ್ಡ್ ಅಂದ್ರೆ ಇಲ್ಲ ಐತ್ರಿ, ರಾವ್ ಮಟೀರಿಯಲ್ ಕನ್ಸ್ಯೂಮ್ಡ್. ರಾವ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟೈತ್ರಿ? 90,000. ಅದು ನಿಮ್ದು ಆನ್ಸರ್. ರಾವ್ ಮಟೀರಿಯಲ್ ಕನ್ಸ್ಯೂಮ್ಡ್ 90,000 rupees. ಮಟೀರಿಯಲ್ ಕನ್ಸ್ಯೂಮ್ಡ್ 90,000 rupees ಅಂತ ಬರೀರಿ. ಓಕೆ, ಮುಗಿದ್ರಿ ಇದು. ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಮುಗಿದ್ರಿ. ನೆಕ್ಸ್ಟ್ ಆಡ್ ಡೈರೆಕ್ಟ್ ವೇಜಸ್. ಇಲ್ಲ ಐತ್ರಿ ಡೈರೆಕ್ಟ್ ವೇಜಸ್ ಲೇಬರ್. ಡೈರೆಕ್ಟ್ ವೇಜಸ್ ಅಂದ್ರೆ ಸೇಮ್, ಲೇಬರ್ ಅಂದ್ರೆ ಸೇಮ್. ಡೈರೆಕ್ಟ್ ವೇಜಸ್ ಬ್ರಾಕೆಟ್ ಅಲ್ಲಿ ಲೇಬರ್. ಲೇಬರ್ ಎಷ್ಟ್ರಿ? ಲೇಬರ್ 54,000 rupees. 54,000 ಮುಗಿತ್ರಿ. ಡೈರೆಕ್ಟ್ ವೇಜಸ್ ಮುಗಿತ್ರಿ. ಓಕೆ, ಈಗ ಏನ್ ಮಾಡ್ಬೇಕ್ರಿಪ್ಪ? ಇದು ಆಡ್ ಮಾಡ್ಬೇಕು. ಆಡ್ ಮಾಡ್ರಿ, ಇದು ಎರಡು ಆಡ್ ಮಾಡ್ರಿ. 90,000 ಪ್ಲಸ್ 54,000 rupees ಆಡ್ ಮಾಡ್ಬೇಕು. ಎಷ್ಟ್ರಿ? 1,44,000 ಪ್ರೈಮ್ ಕಾಸ್ಟ್. 1,44,000 ನಿಮ್ದು ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಏನ್ರಿ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬರ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬರ್ರಿ. ಮಷೀನ್ ಅವರ್ಸ್ ವರ್ಕ್ಡ್, ಮಷೀನ್ ಅವರ್ ರೇಟ್. ಫ್ಯಾಕ್ಟ್ರಿಯಲ್ಲಿ ಏನ್ ಯೂಸ್ ಮಾಡ್ತೀರಿ ನೀವು? ಕೆಲಸ ಮಾಡ್ತೀರಿ, ವರ್ಕ್ ಮಾಡ್ತೀರಿ, ಹೌದಲ್ಲ? ಏನ್ರಿ? ಮಷೀನ್. ಮಷೀನ್ ಎಲ್ಲಿ ಬರ್ತೈತ್ರಿ? ಆಫೀಸ್ ಒಳಗೆ ಬರ್ತೈತ್ರಿ. ಏನ್ ಫ್ಯಾಕ್ಟ್ರಿ ಒಳಗೆ ಬರ್ತೈತ್ರಿ ಮಷೀನ್? ಫ್ಯಾಕ್ಟ್ರಿ ಒಳಗೆ, ಹೌದಲ್ಲ? ಈಗ ಮಷೀನ್ ಅವರ್ ವರ್ಕ್ಸ್, ಮಷೀನ್ ಅವರ್ಸ್ ವರ್ಕ್ಡ್, ಮಷೀನ್ ಅವರ್ ರೇಟ್ ಎರಡು ಎಲ್ಲಿ ತಗೋಬೇಕ್ರಿ? ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ತಗೋಬೇಕ್ರಿ. ತಿಳಿತ್ರಿ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಇದು ಎರಡು ಏನ್ರಿ? ಇದು ಎರಡು ಏನ್ರಿ? ಮಷೀನ್ ಅವರ್ಸ್ ವರ್ಕ್ಡ್ ಮತ್ತು ಮಷೀನ್ ಅವರ್ ರೇಟ್ ಏನ್ರಿ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಅದಕ್ಕೆ ಏನ್ರಿ ಇಲ್ಲಿ ಬ್ರಾಕೆಟ್ ಅಲ್ಲೇ, ಬ್ರಾಕೆಟ್ ಅಲ್ಲೇ ಏನಿದು? ಮಷೀನ್ ಅವರ್ಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಅಂತ ಐತ್ರಿ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಈಗ ತೆಗಿಬೇಕ್ರಿ. ಈಗ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ತೆಗಿಬೇಕು, ಯಾಕಂದ್ರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಅವರು, ಬರೀ ಮಷೀನ್ ಅವರ್ಸ್ ಮತ್ತು ಮಷೀನ್ ಅವರ್ ರೇಟ್ ಕೊಟ್ಟಾರಿ. ಅದಕ್ಕೆ ಏನ್ರಿ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಬೇಡ ನಮಗೆ. ಈಗ ರಫ್ ಮಾಡ್ತೇನ್ರಿ. ಏನ್ರಿ ಇಲ್ಲೇ ಮಷೀನ್ ಅವರ್ಸ್ ವರ್ಕ್ಡ್ ಇಂಟು ಮಷೀನ್ ಅವರ್ ರೇಟ್ ಇಂಟು ಮಾಡ್ಬೇಕ್ರಿ ಇಲ್ಲಿ. ಅದಕ್ಕೆ ಏನ್ರಿ? ಫಾರ್ಮುಲಾ ಇಲ್ಲ ಆಕ್ಚುಲಿ, ನಾವು ಬರಿತೀನಿ ಇಲ್ಲಿ ಫಾರ್ಮುಲಾ. ಏನಿದು? ಮಷೀನ್ ಅವರ್ಸ್ ಇಂಟು ಮಷೀನ್ ಅವರ್ಸ್ ರೇಟ್. ಮಷೀನ್ ಅವರ್ ರೇಟ್. ಮಷೀನ್ ಅವರ್ ರೇಟ್. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗ ನೀವು ಮಷೀನ್ಸ್ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡ್ತೀರಿ. ಅದಕ್ಕೆ ಏನ್ರಿ? ಮಷೀನ್ ಅವರ್ಸ್ ಇಂಟು ಮಷೀನ್ ಅವರ್ ರೇಟ್. ಮಷೀನ್ ಅವರ್ಸ್ ಇಂಟು ಮಷೀನ್ ಅವರ್ ರೇಟ್. ಈಗ ಯೂಸ್ ಮಾಡ್ರಿ. ಏನ್ ಬೇಕು ನಮಗೆ? ಫಸ್ಟ್ ಇಲ್ಲೇ ಮಷೀನ್ ಅವರ್ಸ್ ಬೇಕು. ಎಲ್ಲೈತ್ರಿ ಮಷೀನ್ ಅವರ್ಸ್? ಮಷೀನ್ ಅವರ್ಸ್ ವರ್ಕ್ಡ್ ಎಷ್ಟ್ರಿಪ್ಪ? 1,800. 1,800 ಇಂಟು ಐತ್ರಿ ಇಂಟು ಮಷೀನ್ ಅವರ್ ರೇಟ್. ಏನ್ರಿ? ಮಷೀನ್ ಅವರ್ ರೇಟ್. ಮಷೀನ್ ಅವರ್ ರೇಟ್ ಎಷ್ಟ್ರಿ? 30 rupees. 30 rupees. 30 rupees ಮುಗಿತ್ರಿ ಇದು. ಓಕೆ, ಮಷೀನ್ ಅವರ್ಸ್ ವರ್ಕ್ಡ್ ಇಂಟು ಮಷೀನ್ ಅವರ್ ರೇಟ್ ಅಂತ ಯೂಸ್ ಇದು ಮಾಡ್ರಿ. 1,800 ಇಂಟು 30 ಮಾಡ್ರಿ. ಎಷ್ಟ್ರಿ? 1,800 ಇಂಟು 30 54,000. ಅಮೌಂಟ್ ಎಷ್ಟು ಬಂತ್ರಿ ಇಲ್ಲೇ? 54,000. 54,000 ಆಡ್ ಮಾಡ್ರಿ. 1,44,000 ಆಡ್ ಪ್ಲಸ್ 54,000 ಎಷ್ಟು ಬಂತ್ರಿ ಇದು? 1,98,000. 1,98,000 ಏನಿದು? ವರ್ಕ್ಸ್ ಕಾಸ್ಟ್. ಓಕೆ, ನೆಕ್ಸ್ಟ್ ಬರ್ರಿ. ಆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗೆ ಏನ್ರಿ? ಆಫೀಸ್ ಎಕ್ಸ್ಪೆನ್ಸಸ್. ಇಲ್ಲಿ ಐತಿ ನೋಡ್ರಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂದ್ರೆ ಇದು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂದ್ರೆ ಆಫೀಸ್ ಎಕ್ಸ್ಪೆನ್ಸ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 20% ಆನ್ ವರ್ಕ್ಸ್ ಕಾಸ್ಟ್. ವರ್ಕ್ಸ್ ಕಾಸ್ಟ್ ಐತಲ್ರಿ? ವರ್ಕ್ಸ್ ಕಾಸ್ಟ್ ಐತಲ್ಲ ಅಲ್ಲೇ? ವರ್ಕ್ಸ್ ಕಾಸ್ಟ್ ಎಷ್ಟ್ರಿ? 1,98,000. ವರ್ಕ್ಸ್ ಕಾಸ್ಟ್ ಮೇಲೆ ಎಷ್ಟು ಪರ್ಸೆಂಟ್ ತಗೋರಿ? 20% ತಗೋರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ವರ್ಕ್ಸ್ ಕಾಸ್ಟ್ ಮೇಲೆ 20% ತಗೋರಿ ಅಮೌಂಟ್ ಇಲ್ಲೇ ಅಂತ ತಿಳಿದ್ರಿ? ಓಕೆ, ಆಫೀಸ್ ಎಕ್ಸ್ಪೆನ್ಸ್ ಅಂತ ಬರೀರಿ. ಏನ್ರಿ?
ವರ್ಕ್ಸ್ ಕಾಸ್ಟ್ ಮೇಲೆ ವರ್ಕ್ಸ್ ಕಾಸ್ಟ್ ಇಲ್ಲೈತ್ರಿ. ವರ್ಕ್ಸ್ ಕಾಸ್ಟ್ ಎಷ್ಟೈತ್ರಿ? ವರ್ಕ್ಸ್ ಕಾಸ್ಟ್ ಇಲ್ಲೇ 1,98,000 ತಗೋರಿ. 1,98,000 ಇಲ್ಲೈತ್ರಿ ವರ್ಕ್ಸ್ ಕಾಸ್ಟ್ 1,98,000 ಇಂಟು ಇದರ ಮೇಲೆ ಎಷ್ಟು ಪರ್ಸೆಂಟ್ ತಗೋಬೇಕಂತ್ರಿ? 20% ತಗೋಬೇಕಂತ್ರಿ. 20/100 ಮಾಡ್ರಿ. ಇದು 1,98,000 ಇಂಟು 20% ಎಷ್ಟ್ರಿ? 39,600. 39,600 ಕರೆಕ್ಟಾ? ಈಗ ಆ್ಯಡ್ ಮಾಡ್ಬೇಕ್ರಿ. 1,98,000 ಪ್ಲಸ್ 39,600. 1,98,000 ಪ್ಲಸ್ 39,600 ಎಷ್ಟು ಬಂತ್ರಿ ಆನ್ಸರ್? 2,37,600. 2,37,600. ಇದು 2,37,600 ಏನ್ರಿದು? ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದರ ಒಳಗೆ ಏನ್ರಿ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮುಗಿತ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಐತ್ ನೋಡ್ರಿ ಸೆಲ್ಲಿಂಗ್ ಕಾಸ್ಟ್. ಏನ್ರಿ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನ್ರಿ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು, ಭಾಳ ಇಂಪಾರ್ಟೆಂಟ್. ಸೆಲ್ಲಿಂಗ್ ಕಾಸ್ಟ್, ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್. ನೆನ್ಪಿಡ್ಕೋರಿ, ಸೆಲ್ಲಿಂಗ್ ಕಾಸ್ಟ್, ಕಾಸ್ಟ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಯಾವ ಎಕ್ಸ್ಪೆನ್ಸ್ ಇದು? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನ್ರಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಲ್ಲಿ ತಗೋಬೇಕ್ರಿ? ಇಲ್ಲಿ ತಗೋಬೇಕ್ರಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಇಲ್ಲಾಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ತಗೋಬೇಕು. ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲೇ ತಗೋಬೇಕು. ಇಲ್ಲಿ ಫಾರ್ಮುಲಾ ಏನೈತ್ರಿಪ್ಪ? ಇಲ್ಲಿ ಫಾರ್ಮುಲಾ ಇಲ್ಲೇ ಯೂನಿಟ್ ಸೋಲ್ಡ್, units sold into a rate, units sold into selling cost. ಏನ್ರಿ ಇಲ್ಲಿ ಫಾರ್ಮುಲಾ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಈ ತರ ಕೊಡ್ತಾಳ್ರಿ. ₹3 per unit, ಯೂನಿಟ್ಸ್ ಪ್ರೊಡ್ಯೂಸ್ಡ್, ಯೂನಿಟ್ಸ್ ಸೋಲ್ಡ್, ₹25 per unit. ಯಾವಾಗ ಈ ಟೈಪ್ ಕೊಡ್ತಾರಲ್ರಿ ಕ್ವಶನ್ ಅಲ್ಲಿ, ಈ ಟೈಪ್ ಕೊಟ್ಟಿದಂದ್ರೆ ಫಾರ್ಮುಲಾ ನೀವು ಯೂಸ್ ಮಾಡ್ಬೇಕಿಲ್ರಿ. ಏನ್ರಿಪ್ಪ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇಲ್ಲಿ ಯೂನಿಟ್ಸ್ ಸೋಲ್ಡ್ ಎಲ್ಲ ಸೇಲ್ಸ್ ಬಗ್ಗೆ ಅಲ್ಲ ಇದು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟೋಟಲ್ ಸೇಲ್ಸ್ ಬಗ್ಗೆ. ಅದಕ್ಕೇನ್ರಿ? ಯೂನಿಟ್ಸ್ ಸೋಲ್ಡ್ ಇಂಟು ಸೆಲ್ಲಿಂಗ್ ಕಾಸ್ಟ್. ಓಕೆ, ಬರ್ರಿ ಏನ್ರಿ ಫಸ್ಟ್ ಇಲ್ಲೇ ಯೂನಿಟ್ಸ್ ಸೋಲ್ಡ್ ಬೇಕು ನಮ್ಗೆ. ಏನ್ರಿ? ಯೂನಿಟ್ಸ್ ಸೋಲ್ಡ್ ಎಲ್ಲೈತ್ರಿಪ್ಪ? ಯೂನಿಟ್ಸ್ ಸೋಲ್ಡ್ ಇಲ್ಲೈತ್ ನೋಡ್ರಿ. ಯೂನಿಟ್ಸ್ ಸೋಲ್ಡ್ ಎಷ್ಟ್ರಿ? 28,000. ಅದು ₹25 per unit, ಅದು ಬೇರೆ. ನಮ್ಗೆ ಏನ್ ಬೇಕ್ರಿ? ಬರೀ ಯೂನಿಟ್ಸ್ ಸೋಲ್ಡ್ ಬೇಕು ನಮ್ಗೆ. ಯೂನಿಟ್ಸ್ ಸೋಲ್ಡ್ ಎಷ್ಟ್ರಿ? 28,000. ಅದಕ್ಕೆ ಯೂನಿಟ್ಸ್ ಸೋಲ್ಡ್ ನಮ್ಗೆ ಯೂನಿಟ್ ಸೋಲ್ಡ್ ಎಷ್ಟ್ರಿಪ್ಪ? 28,000. ಯೂನಿಟ್ಸ್ ಸೋಲ್ಡ್ 28,000. ಯೂನಿಟ್ಸ್ ಸೋಲ್ಡ್ 28,000 ಇಂಟು ಏನ್ರಿ ಇಲ್ಲೇ? ಸೆಲ್ಲಿಂಗ್ ಕಾಸ್ಟ್. ಸೆಲ್ಲಿಂಗ್ ಕಾಸ್ಟ್ ಎಲ್ಲೈತ್ರಿ? ಸೆಲ್ಲಿಂಗ್ ಕಾಸ್ಟ್ ಇಲ್ಲೈತ್ ನೋಡ್ರಿ. ಸೆಲ್ಲಿಂಗ್ ಕಾಸ್ಟ್ ಎಷ್ಟ್ರಿ? ₹3 per unit. ಎಷ್ಟ್ರಿ? 3. 28,000 ಇಂಟು ಸೆಲ್ಲಿಂಗ್ ಕಾಸ್ಟ್ ಎಷ್ಟ್ರಿ? ₹3 ಮಾಡಿದ್ದು. 28,000 ಇಂಟು 3 ಮಾಡ್ರಿ. ಎಷ್ಟ್ರಿ? 28,000 ಇಂಟು 3 ಎಷ್ಟಿದು? 84,000. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ಬಂತ್ರಿ ಈಗ? 84,000. 84,000 ಹೆಂಗ್ ಬಂತ್ರಿ ಇದು? ಯೂನಿಟ್ ಸೋಲ್ಡ್ 28,000 ಇಂಟು ಸೆಲ್ಲಿಂಗ್ ಕಾಸ್ಟ್ 3 ಮಾಡ್ರಿ 84,000. ಈಗ ಏನ್ ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ 2,37,000 2,37,600 2,37,600 ಪ್ಲಸ್ 84,000 ಎಷ್ಟು ಬಂತ್ರಿ? ಸಾರಿ, ಎಷ್ಟು ಬಂತ್ರಿ? 3,21,000. 3,21,600. 3,21,600 ಏನಿದು? ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್. ಈಗ ನಿಮಗೆ ಪ್ರಾಫಿಟ್. ಆ್ಯಡ್ ಪ್ರಾಫಿಟ್. ಪ್ರಾಫಿಟ್ ಬಗ್ಗೆ ಇದು ಸೆಲ್ಲಿಂಗ್ ಕಾಸ್ಟ್ ಮುಗಿತಲ್ಲ, ಸೆಲ್ಲಿಂಗ್ ಕಾಸ್ಟ್ ಮುಗಿತ್ರಿ. ಆಮೇಲೆ ಇಲ್ಲಿ ಪ್ರಾಫಿಟ್ ಬಗ್ಗೆ ಏನು ಐತ್ರಿ ಮೆನ್ಷನ್? ಇಲ್ಲೇ ಪ್ರಾಫಿಟ್ 20% ಆನ್ ಕಾಸ್ಟ್, ಪ್ರಾಫಿಟ್ 25% ಆನ್ ಸೆಲ್ಲಿಂಗ್ ಪ್ರೈಸ್ ಏನು ಐತ್ರಿ? ಇಲ್ಲೇ ಏನು ಕೊಟ್ಟಿಲ್ಲ. ಪ್ರಾಫಿಟ್ ಬಗ್ಗೆ ನಮಗೆ ಕೊಟ್ಟಿಲ್ಲ ಅಂದ್ರೆ ಪ್ರಾಫಿಟ್ ಬಿಡ್ರಿ. ಆ್ಯಡ್ ಪ್ರಾಫಿಟ್ ಅಂತ ಬರೀರಿ, ಅಮೌಂಟ್ ಬಿಡ್ರಿ ಇಲ್ಲೇ, ಯಾಕಂದ್ರೆ ಕೊಟ್ಟಿಲ್ಲ ಅವರು. ಲಾಸ್ಟ್ಗೆ ಏನು ಬರೀಬೇಕು ನೀವು? ಸೇಲ್ಸ್ ಅಂತ ಬರೀಬೇಕು. ಸೇಲ್ಸ್ ಇಲ್ಲಿ ನೋಡ್ರಿಪ್ಪ, ಇಲ್ಲೇ ಇದು ಮುಗಿತ್. ಯೂನಿಟ್ ಸೋಲ್ಡ್ ಇಲ್ಲೇ ಒಂದು ಫಾರ್ಮುಲಾ ಬರ್ತೇನೆ ರೀ. ಆಕ್ಚುಲಿ ಫಾರ್ಮುಲಾ ಇಲ್ಲ ಇಲ್ಲೇ, ಬಟ್ ಬರೀರಿ ನೀವು.
ಯೂನಿಟ್ಸ್ ಸೋಲ್ಡ್ ಇಂಟು ರೇಟ್ ಏನ್ರಿ ಸೇಲ್ಸ್ ಯೂನಿಟ್ಸ್ ಸೋಲ್ಡ್ ಇಂಟು ರೇಟ್ ಸೇಲ್ಸ್ ಬೇಕು ನಮಗೆ ಯೂನಿಟ್ಸ್ ಸೋಲ್ಡ್ ಎಷ್ಟು ರೀ 28,000 ಯೂನಿಟ್ಸ್ ಸೋಲ್ಡ್ 28,000 ಕರೆಕ್ಟಾ ಯೂನಿಟ್ ಸೋಲ್ಡ್ ಎಷ್ಟು ರೀ 28,000 ಇಂಟು ರೇಟ್ ರೀ ಬರೇ ರೇಟ್ ಸೆಲ್ಲಿಂಗ್ ಕಾಸ್ಟ್ ಅಲ್ಲ ಇಂಟು ರೇಟ್ ಬರೇ ಇಲ್ಲ ಐತೆ ನೋಡ್ರಿ ಯೂನಿಟ್ ಸೋಲ್ಡ್ 28,000 ಇಂಟು ರೇಟ್ ಅವರು ಕೊಟ್ಟಾರಿಪ್ಪ at ₹25 per unit ಯೂನಿಟ್ ಸೋಲ್ಡ್ 28,000 at ₹25 per unit 25 ಅಂತ್ರಿಪ್ಪ ರೇಟ್ ಯೂನಿಟ್ ಸೋಲ್ಡ್ ಇಂಟು ರೇಟ್ ಎಷ್ಟ್ರಿಪ್ಪ 25 ತಗೋರಿ ಹೇಳ್ತೀನಿ ಯೂನಿಟ್ ಸೋಲ್ಡ್ 28,000 ಇಂಟು ರೇಟ್ ಅವರು ಕೊಟ್ಟಾರಿಪ್ಪ 25 ಮಾಡ್ರಿ ಇದು ನಿಮ್ದು ಸೇಲ್ಸ್ 28,000 ಇಂಟು 25 ಎಷ್ಟ್ರಿ ಇದು 7 lakh ಏನ್ರಿ ನಿಮ್ದು ಸೇಲ್ಸ್ 7 lakh ನಿಮ್ದು ಸೇಲ್ಸ್ ಹೆಂಗ್ ಬಂತ್ರಿ ಇದು ಯೂನಿಟ್ ಸೋಲ್ಡ್ ಇಂಟು ರೇಟ್ ಯೂನಿಟ್ ಸೋಲ್ಡ್ 28,000 ಇಂಟು ರೇಟ್ 25 ಮಾಡ್ರಿ ನಿಮ್ದು 7 lakh ಈಗ ನಿಮ್ಗೆ ಏನ್ ಬೇಕ್ರಿಪ್ಪ ಪ್ರಾಫಿಟ್ ಬೇಕು ನಿಮ್ಗೆ ಏನ್ ಬೇಕ್ರಿ ಪ್ರಾಫಿಟ್ ಬೇಕಂದ್ರೆ ಏನ್ರಿಪ್ಪ ಬರೀ ಡಿಫ್ರೆನ್ಸ್ ನೋಡ್ಬೇಕು ಕಾಸ್ಟ್ ಆಫ್ ಸೇಲ್ಸ್ 3,21,600 ಆಮೇಲೆ ಸೇಲ್ಸ್ 7 lakh ಡಿಫ್ರೆನ್ಸ್ ನೋಡ್ರಿ ಎಷ್ಟು ಐತ್ರಿ 7 lakh ಮೈನಸ್ ಮಾಡ್ರಿ ಇದು ಡಿಫ್ರೆನ್ಸ್ ತಗೋರಿ ಡಿಫ್ರೆನ್ಸ್ ಅಂದ್ರೆ ಏನ್ರಿಪ್ಪ ಮೈನಸ್ ಮಾಡ್ಬೇಕು ಡಿಫ್ರೆನ್ಸ್ ತಗೋರಿ ಇದು 7 lakh ಮೈನಸ್ 3,21,600 ಮಾಡ್ರಿ ಎಷ್ಟು ರೀ 7 lakh ಮೈನಸ್ 7 lakh minus 3,21,600 3,21,600 ಎಷ್ಟು ಬಂತ್ರಿಪ್ಪ 3,78,400 3,78,400 ಸೇಲ್ಸ್ ನಿಮ್ದು ಬಂತ್ರಿ 28,000 ಇಂಟು 25 7 lakh ಬಂತ್ರಿ ಕಾಸ್ಟ್ ಆಫ್ ಸೇಲ್ಸ್ನು ನಿಮ್ಮ ಕಡೆ ಐತ್ರಿ ಬಟ್ ನಿಮ್ಗೆ ಏನು ಬೇಕ್ರಿ ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಡಿಫ್ರೆನ್ಸ್ ನೋಡ್ಬೇಕು ಡಿಫ್ರೆನ್ಸ್ 7 lakh ಮೈನಸ್ 3,21,600 ಮಾಡ್ರಿ ನಿಮಗೆ ಬಂತ್ರಿ ಅನ್ಸರ್ 3,78,400 ಅದು ಏನ್ರಿ ನಿಮ್ದು ಪ್ರಾಫಿಟ್ ಅದು ಇಲ್ಲೇ ಮುಗೈತ್ರಿ ಸಿಂಪಲ್ ಸೊಲ್ಯೂಷನ್ ಯೂನಿಟ್ ಸೋಲ್ಡ್ನು ಮುಗೈತ್ರಿ ಬರೀ ಯೂನಿಟ್ಸ್ ಪ್ರೊಡ್ಯೂಸ್ ಬಾಕಿ ಐತ್ರಿ ಈಗ ಕಾಸ್ಟ್ ಶೀಟ್ ನಮ್ದು ರೆಡಿ ಆಗೈತ್ರಿ ಏನ್ರಿ ಕಾಸ್ಟ್ ಶೀಟ್ ನಮ್ದು ರೆಡಿ ಆಗೈತ್ರಿ ಈಗ ನಮ್ಗೆ ಏನ್ ಬೇಕ್ರಿಪ್ಪ ಕಾಸ್ಟ್ ಪರ್ ಯೂನಿಟ್ ಮಾಡ್ರಿ ಅಂತ 5 ಮಾರ್ಕ್ಸ್ ಅಲ್ಲೇ ಇದು ಬರೀ 5 ಮಾರ್ಕ್ಸ್ ಈಗ ಏನ್ರಿ ಕಾಸ್ಟ್ ಪರ್ ಯೂನಿಟ್ ಮಾಡ್ರಿ ಅಂತ ಬರೀರಿ ಕಾಸ್ಟ್ ಪರ್ ಯೂನಿಟ್ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇದು ಫಾರ್ಮುಲಾ ರೀ ಕಾಸ್ಟ್ ಶೀಟ್ ನಮ್ದು ರೆಡಿ ಆಗಿತ್ರಿಪ್ಪ ಈಗ ನಮ್ಗೆ ಏನ್ ಬೇಕ್ರಿಪ್ಪ ಕಾಸ್ಟ್ ಪರ್ ಯೂನಿಟ್ ಮಾಡ್ರಿ ಅಂತ ಅದು ಒಂದು ಫಾರ್ಮುಲಾ ಐತ್ರಿ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ ಸೋಲ್ಡ್ ಅಂತ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಫಾರ್ಮುಲಾ ಐತ್ರಿ ಈಗ ಬರೀರಿಪ್ಪ ಇಸ್ ಈಕ್ವಲ್ ಟು ಫಿಲ್ ಮಾಡ್ರಿ ಇದು ಏನ್ರಿ ಫಸ್ಟ್ ಇಲ್ಲೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲೈತ್ರಿಪ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲೈತ್ ನೋಡ್ರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟೈತ್ರಿಪ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್ 2,37,600 ಇಲ್ಲೇ ಬರ್ರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ 2,37,600 ಎಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲೇ ಕಾಸ್ಟ್ ಆಫ್ ಪ್ರೊಡಕ್ಷನ್ 2,37,600 ಕರೆಕ್ಟಾ ಈಗ ಡಿವೈಡೆಡ್ ಬೈ ಏನ್ರಿ ಇಲ್ಲೇ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಲ್ಲೈತ್ರಿಪ್ಪ ಇದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲೈತ್ ನೋಡ್ರಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ಡ್ 30,000 ಯೂನಿಟ್ಸ್ ಪ್ರೊಡ್ಯೂಸ್ಡ್ 30,000 ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮುಗಿತ್ರಿ ಈಗ ಯೂನಿಟ್ಸ್ ಪ್ರೊಡ್ಯೂಸ್ಡ್ 30,000 ಓಕೆ ಡಿವೈಡೆಡ್ ಬೈ ಮಾಡ್ರಿ ಇದು ಎಷ್ಟು 2,37,600 ಡಿವೈಡೆಡ್ ಬೈ 30,000 ಎಷ್ಟು ರೀ 7.92 ಎಷ್ಟು ಬಂತ್ರಿ 7.92 ಆರ್ ಇಲ್ಲ ಅಂದ್ರೆ ರೌಂಡ್ ಅಪ್ ಮಾಡ್ರಿ 7.92 ಇಲ್ಲಾಂದ್ರೆ ರೌಂಡ್ ಅಪ್ ಮಾಡ್ರಿ ಪಾಯಿಂಟ್ ಆದ್ಮೇಲೆ 9 ಐತ್ರಿ 0.5 ಕಿಂತ ಹೆಚ್ಚಿಗೆ ಐತ್ರಿ 7.92 ಇಲ್ಲಾಂದ್ರೆ 8 ಮಾಡ್ಬಿಡ್ರಿ ರೌಂಡ್ ಅಪ್ 8 ಆಯ್ತು ನೋಡ್ರಿಪ್ಪ ಇದು ಇಲ್ಲಿ ನಿಮ್ದು ಸೊಲ್ಯೂಷನ್ ಮುಗಿತ್ರಿ ಸಿಂಪಲ್ ಐತಲ್ಲ ವೆರಿ ಸಿಂಪಲ್ ಕಾಸ್ಟ್ ಶೀಟ್ ರೆಡಿ ಮಾಡ್ರಿ ಯಾವಾಗಲೂ ಮಷೀನ್ ಅವರ್ಸ್ ವರ್ಕ್ಡ್ ಮಷೀನ್ ಅವರ್ ರೇಟ್ ಕೊಡ್ತಾಲ್ರಿ ಎರಡೂಗೆ ಇಂಟು ಮಾಡ್ಬೇಕು ಮಷೀನ್ ಅವರ್ಸ್ ವರ್ಕ್ಡ್ ಇಂಟು ಮಷೀನ್ ಅವರ್ ರೇಟ್ ಮಾಡ್ರಿ 1,800 ಇಂಟು 30 ಮಾಡ್ರಿ ಅದು ನಿಮ್ದು ಏನ್ರಿ ಫ್ಯಾಕ್ಟ್ರಿ
ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಪರ್ಸೆಂಟೇಜ್ ಕೊಟ್ಬಿಟ್ಟಾರಿ ಪಲ್ಲಿ. ವರ್ಸ್ ಕಾಸ್ಟ್ ಮೇಲೆ 20% ತಗೋರಿ ಅಂತ. ಅದಕ್ಕೆ ಏನ್ರಿ ವರ್ಸ್ ಕಾಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ವರ್ಸ್ ಕಾಸ್ಟ್ ಎಷ್ಟ್ರಿಪ್ಪ 1,98,000. ಅದ್ರ ಮೇಲೆ ಎಷ್ಟು ತಗೋರಿ 20% ತಗೋರಿ. 20% ಮಾಡ್ರಿ ನಿಮ್ದು ಆಫೀಸ್ ಎಕ್ಸ್ಪೆನ್ಸಸ್. ಆಮೇಲೆ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅದಕ್ಕೆ ಏನ್ರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಅದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಯೂನಿಟ್ ಸೋಲ್ಡ್ ಇಂಟು ಸೆಲ್ಲಿಂಗ್ ಕಾಸ್ಟ್ ಮಾಡ್ರಿ. ಯೂನಿಟ್ ಸೋಲ್ಡ್ ಅಲ್ಲಿ ಕೊಟ್ಟಾರಿ ಅವರು 28,000 ತಗೋರಿ. ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ ಬೇಕು ನಮ್ಗೆ. ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ ಇಲ್ಲ ಐತ್ರಿ ₹3 ಮಾಡ್ರಿ ನಿಮ್ದು ಆನ್ಸರ್ ಬರ್ತದೆ ರೀ. ಆಮೇಲೆ ಪ್ರಾಫಿಟ್ ಬಗ್ಗೆ ಅವರು ಕೊಟ್ಟಿಲ್ಲ. ಸೇಲ್ಸ್ ಕೊಟ್ಟಾರಿ. ಸೇಲ್ಸ್ ಯೂನಿಟ್ ಸೋಲ್ಡ್ ಇಂಟು ರೇಟ್ ಅಂತ. ಯೂನಿಟ್ ಸೋಲ್ಡ್ ಅವರು ಕೊಟ್ಟಾರಿಪ್ಪ 28,000 ಇಂಟು ರೇಟ್ ಇಲ್ಲಿ ಬಾಜು ಐತ್ರಿ 28,000 ಇಂಟು 25 ಮಾಡ್ರಿ 7 lakh ಬಂತು ರೀ. ಪ್ರಾಫಿಟ್ ಬೇಕು ನಮಗೆ. ಪ್ರಾಫಿಟ್ ಬೇಕಂದ್ರಪ್ಪ ಡಿಫ್ರೆನ್ಸ್ ತಗೋಬೇಕು. ಇಲ್ಲಿ ಆನ್ಸರ್ ಐತ್ರಿ, ಇಲ್ಲಿ ಆನ್ಸರ್ ಐತ್ರಿ, ಇಲ್ಲಿ ಆನ್ಸರ್ ಇಲ್ಲ. ಅದಕ್ಕೇನ್ರಿ 7 lakh ಮೈನಸ್ 3,21,600 ಮಾಡ್ರಿ 3,78,400. ಇದು ಏನ್ರಿ ಪ್ರಾಫಿಟ್. ಇದು ಕಾಸ್ಟ್ ಪರ್ ಯೂನಿಟ್ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಐತ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲಿ ಐತ್ರಿ, ಅದು ಫಿಲ್ ಮಾಡ್ರಿ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ ಐತ್ರಿ. ಯೂನಿಟ್ಸ್ ಪ್ರೊಡ್ಯೂಸ್ಡ್ 30,000 ಅದು ಇದು ಮಾಡ್ರಿ. ಡಿವೈಡೆಡ್ ಮಾಡ್ರಿ 7.92 ರೌಂಡ್ ಅಪ್ ಮಾಡ್ರಿ 8 ಬರ್ತದೆ ರೀ ಆನ್ಸರ್. ಇಲ್ಲಿ ಮುಗಿತು ಆನ್ಸರ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ಓಕೆ, ಆಫ್ಟರ್ ಕನ್ನಡ ಈಗ ಹಿಂದಿ ಹೇಳ್ತೀನಿ ನಾನು. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್. ಐ ವಿಲ್ ಎಕ್ಸ್ಪ್ಲೇನ್ ಇನ್ ಹಿಂದಿ ಆಲ್ಸೋ. ओके, अब आपको हिंदी में समझाता हूँ मैं. देखो क्वेश्चन क्या है हमारा. द अकाउंट्स ऑफ पवन कंपनी लिमिटेड शोज द फॉलोइंग करके है. यहाँ पे रॉ मटेरियल कंज्यूम्ड 90,000 दिया, डायरेक्ट वेजेस लेबर 54,000 दिया, उसके बाद में मशीन आवर्स वर्कड 1,800 है, मशीन आवर रेट 30 रुपीज़ है, एडमिनिस्ट्रेशन ओवरहेड 20% ऑन वर्क्स कॉस्ट बोल के है, सेलिंग कॉस्ट ₹3 पर यूनिट, यूनिट्स प्रोड्यूस्ड 30,000 करके है, यूनिट्स सोल्ड 28,000 एट ₹25 पर यूनिट. उसके बाद में प्रिपेयर कॉस्ट शीट एंड कॉस्ट पर यूनिट बोल के है. क्या रेडी करने के लिए बोल रहा तुम्हारे को ने सबसे पहले कॉस्ट शीट रेडी करो करके बोल रहा. तुम्हारी हेडिंग वही कॉस्ट शीट ऑफ कौन सी कंपनी, पवन कंपनी लिमिटेड, पवन कंपनी लिमिटेड फॉर द ईयर. कौन सा ईयर ये 2023-24 कुछ भी दिया क्या, कुछ भी नहीं दिया तो छोड़ो तुम्हें. पर्टिकुलर्स रुपीज बोल के फॉर्मेट में तुम्हारा एज इट इज फॉर्मेट तुम्हारा क्या है, फॉर्मेट है मटेरियल कंज्यूम्ड बोल के. फर्स्ट कहाँ पे हो मटेरियल कंज्यूम्ड, यही वाला रॉ मटेरियल कंज्यूम्ड कितना है 90,000, वही तुम्हारा क्या मटेरियल कंज्यूम्ड कितना है 90,000 हो गया वो. उसके बाद में ऐड डायरेक्ट वेजेस. डायरेक्ट वेजेस यहाँ पे है, डायरेक्ट वेजेस लेबर बोल के है, लेबर करके लिखो यहाँ पे ब्रैकेट में. कितना है वो 54,000, इसीलिए 54,000. दोनों को क्या करना ऐड करना, दोनों को ऐड करो कितना होता आंसर है 1,44,000. इसको क्या बोलते हैं तुम लोग प्राइम कॉस्ट करके बोलते हैं. ठीक है, नेक्स्ट ऐड फैक्ट्री ओवरहेड. फैक्ट्री ओवरहेड के अंदर कौन से एक्सपेंस आते हैं, फैक्ट्री एक्सपेंस आते हैं. ठीक है, फैक्ट्री एक्सपेंस. लेकिन यहाँ पे फैक्ट्री एक्सपेंस फैक्ट्री ओवरहेड बोल के नहीं दिया उन्हें. क्या दिया यहाँ पे मशीन आवर्स वर्कड, मशीन आवर रेट बोल के दिया. मशीन, ये मशीन है तो तुम लोग कहाँ पे यूज करते हैं मशीन है फैक्ट्री में, ऑफिस में तो यूज नहीं करते मशीन, वो प्रिंटिंग मशीन वो अलग. लेकिन ये मशीन आवर्स वर्कड मशीन आवर रेट कहाँ पे यूज करते हैं, मशीन है फैक्ट्री में यूज करते हैं यूजुअली. इसलिए क्या करना बोला यहाँ पे आवर्स वर्कड भी दिया रेट भी दिया, तो वर्कड मशीन आवर्स वर्कड इनटू मशीन आवर रेट करना हमें सिर्फ. इसलिए यहाँ ब्रैकेट में फैक्ट्री एक्सपेंस निकालो, इसको डालो ब्रैकेट में मशीन आवर्स वर्कड करके डालो. यहाँ पे क्या क्या मशीन आवर्स वर्कड बोल के, जगह नहीं है मेरे लिए इसलिए मैं क्या करूँ यहाँ पे लिखता हूँ वर्कड करके. वहां पे जो है वही लिखता हूँ मैं यहाँ पे मशीन आवर्स वर्कड, मशीन आवर्स वर्कड है इनटू मशीन आवर रेट, मशीन आवर रेट. दोनों को इनटू क्या नाम है यहाँ पे इनटू. पहले क्या दिया मशीन आवर्स वर्कड बोल के है, मशीन आवर्स वर्कड कितना है 1,800 यहाँ पे 1,800. उसके बाद में क्या है इनटू मशीन आवर रेट, मशीन आवर रेट कितना है 30. दोनों को इनटू करो कितना आंसर आता 54,000. अब इनको क्या करना दोनों को ऐड करना, इन दोनों को ऐड करो 1,44,000 प्लस 54,000 कितना आंसर आता तुम्हारा 1,98,000. इसको तुम लोग क्या बोलते हैं वर्क्स कॉस्ट करके बोलते हैं. ठीक है, इसके बाद में ऐड एडमिनिस्ट्रेटिव ओवरहेड. एडमिनिस्ट्रेटिव ओवरहेड के अंदर क्या आता है ऑफिस एक्सपेंस आते हैं. ठीक है, और यहाँ पे ये दोनों हुआ. अब एडमिनिस्ट्रेशन ओवरहेड यही वाला एडमिनिस्ट्रेशन ओवरहेड बोले तो एडमिनिस्ट्रेटिव ओवरहेड बोले तो यही ऑफिस एक्सपेंसेस. लेकिन क्या बोल रहा है यहाँ पे 20% ऑन वर्क्स कॉस्ट. अमाउंट नहीं दिया हमारे को,
हमारे को अमाउंट नहीं दिया, हमारे क्या दिया उन्हें 20% ऑन वर्क्स कॉस्ट, वर्क्स कॉस्ट के ऊपर है 20% लो, वही तुम्हारा क्या होता आंसर होता करके बोल रहा हूं उन्हें, वर्क्स कॉस्ट के ऊपर, वर्क्स कॉस्ट के ऊपर 20% लो करके बोल रहा, इसीलिए क्या ऑफिस एक्सपेंसेस ब्रैकेट में किसके ऊपर लेना, वो वर्क्स कॉस्ट के ऊपर लेना, वर्क्स कॉस्ट के ऑफिस एक्सपेंसेस ब्रैकेट में, एडमिनिस्ट्रेशन ओवरहेड, एडमिनिस्ट्रेशन ओवरहेड ऑफिस एक्सपेंस करके लिखो यहाँ पे, उन्हें क्या बोल रहा है यहाँ पे 20% ऑन वर्क्स कॉस्ट, वर्क्स कॉस्ट के ऊपर 20% लो करके बोल रहा, इसलिए ऑफिस एक्सपेंस ब्रैकेट में वर्क्स कॉस्ट है ना, यहाँ पे वर्क्स कॉस्ट कहाँ पे हमारा वर्क्स कॉस्ट इधर है ऊपर, वर्क्स कॉस्ट कितना है, वर्क्स कॉस्ट हमारा वो 1,98,000, 1,98,000, वर्क्स कॉस्ट के ऊपर कितना 20%, वर्क्स कॉस्ट हमारे को मिला कितना 1,98,000, इसके ऊपर 20% इंटू 20%, इसके 1,98,000 इंटू 20% करो, कितना आंसर आता तुम्हारा 39,600, ये तुम्हारा क्या है एडमिनिस्ट्रेशन ओवरहेड। अब क्या करना है, इसको ऐड करना, दोनों को ऐड करो, 1,98,000 प्लस 39,600 करो, कितना था 2,37,600, इसको क्या बोलते तुम लोग कॉस्ट ऑफ प्रोडक्शन, हुआ 20%, 10%, जो भी परसेंट देता हूँ यहाँ पे देता हूँ, वर्क्स कॉस्ट के ऊपर लेना कि डायरेक्ट प्राइम कॉस्ट के ऊपर लेना कि डायरेक्ट वेजेस के ऊपर लेना, देखो यहाँ पे 20% ऑन वर्क्स कॉस्ट के ऊपर बोला, वर्क्स कॉस्ट के ऊपर हम लोग 20% लिए, अगर सेम सेंटेंस ने वो 20% ऑन प्राइम कॉस्ट के ऊपर लो बोलता, तब 1,40,000 प्राइम कॉस्ट के ऊपर 1,44,000 के ऊपर 20% लेना, यहाँ पे बोलता हूँ किसके ऊपर लेना बोल के, वो देखना तुम्हें ऊपर देख के लेना, ठीक है, इजी है, हुआ ये। अब वर्क्स कॉस्ट के ऊपर 20% लो करके बोला था उन्हें, इसलिए हम लोग क्या करें, वर्क्स कॉस्ट के ऊपर 20% हम लोग लिए, हो गया, कॉस्ट ऑफ प्रोडक्शन हमारे को मिला। अब एड सेलिंग एंड डिस्ट्रीब्यूशन ओवरहेड, इसमें क्या हम लोग क्या लेते हैं, सेलिंग एंड डिस्ट्रीब्यूशन एक्सपेंसेस हम लोग लेते हैं यहाँ पे, सेलिंग एंड डिस्ट्रीब्यूशन एक्सपेंसेस क्या, लेकिन यहाँ पे क्या दिया उन्हें, सेलिंग कॉस्ट करके दिया, सेलिंग कॉस्ट ₹3 पर यूनिट करके दिया, कॉस्ट का मतलब क्या है एक्सपेंस, कॉस्ट का मतलब क्या है एक्सपेंसेस, एक्सपेंस, इसलिए कौन सा एक्सपेंस है, सेलिंग एक्सपेंसेस, सेलिंग एक्सपेंसेस कहां पे आता, सेलिंग एंड डिस्ट्रीब्यूशन ओवरहेड के अंदर सेलिंग एंड डिस्ट्रीब्यूशन एक्सपेंस आता, ठीक है, लेकिन यहाँ पे क्या दिया सेलिंग कॉस्ट बोल के ₹3 पर यूनिट करके दिया, अमाउंट नहीं दिया, ₹3 पर यूनिट करके दिया, इसलिए हम लोग क्या करना है, फार्मूला यूज करना, यहाँ पे यूनिट्स सोल्ड इनटू सेलिंग कॉस्ट करके डाला हमें फार्मूला, यहाँ पे वहां पे दिया उन्हें, यूनिट्स सोल्ड इनटू सेलिंग कॉस्ट करके डाला हमें लोग फार्मूला, यहाँ पे आओ, सबसे पहले क्या है यहाँ पे यूनिट्स सोल्ड बोल के है, ये कहां पे है यूनिट सोल्ड बोल के, यहाँ पे देखो यूनिट्स सोल्ड बोल के है, यूनिट्स सोल्ड कितना है, वो यूनिट सोल्ड हमारे पास है 28,000, यूनिट सोल्ड कितना हमारे पास है 28,000, करेक्ट है, उसके बाद में इंटू इंटू डालो, क्या दिया यहाँ पे सेलिंग कॉस्ट बोल के दिया, सेलिंग कॉस्ट हमारा कितना ₹3 है, इसलिए सेलिंग कॉस्ट हमारा कितना ₹3 हो गया, दोनों को इंटू करना, 28,000 इंटू 3 करना, कितना था 84,000, अब क्या करना, इसको ऐड करना, 2,37,600 प्लस 84,000, दोनों को ऐड करेंगे तो कितना आंसर आता है 3,21,600, इसको हम लोग क्या बोलते हैं, कॉस्ट ऑफ सेल्स करके बोलते हैं, ठीक है। इसके बाद में ऐड प्रॉफिट बोल के, ऐड प्रॉफिट, प्रॉफिट के बारे में कुछ भी मेंशन किया गया यहाँ पे, प्रॉफिट के बारे में प्रॉफिट एट 20% ऑन कॉस्ट, प्रॉफिट एट 20% ऑन सेल्स बोल के कुछ भी मेंशन किया, प्रॉफिट के बारे में कुछ भी मेंशन नहीं किया, इसलिए क्या प्रॉफिट लिखना, यहाँ पे ब्लैंक छोड़ना जगह, ब्लैंक, और बाद में देखेंगे प्रॉफिट का अमाउंट ब्लैंक। उसके बाद में क्या है, सेल्स है हमारा, सेल्स, सेल्स के बारे में यहाँ पे सेल्स करके दिया नहीं अमाउंट हमारे को, सेल्स बोल के हमारे को अमाउंट नहीं दिया, लेकिन हमारे को क्या दिया उन्हें, यूनिट्स सोल्ड बोल के दिया, यूनिट्स सोल्ड क्या है 28,000 यूनिट सोल्ड, उसका रेट कितना है 25 पर यूनिट बोल के है, यूनिट सोल्ड हमारा 28,000, उसके बाद में क्या एट रेट कितना है हमारा 25 पर यूनिट, इसलिए सेल्स, सेल्स के बारे में फॉर्मूला क्या है हमारा, यूनिट सोल्ड, यूनिट्स सोल्ड इनटू रेट, यूनिट्स सोल्ड इनटू रेट है यहाँ पे, इसलिए पहला क्या यहाँ पे यूनिट्स सोल्ड बोल के है, यूनिट सोल्ड कितना है, यूनिट सोल्ड कितना हमारा 28,000, यूनिट सोल्ड हमारा 28,000, उसके बाद में इंटू इंटू रेट कितना है, सेल्स का रेट कितना है, यूनिट सोल्ड 28,000 एट 25 पर यूनिट, रेट कितना है हमारा 25, इसलिए रेट कितना लेना हमारा 25 लेना, यूनिट सोल्ड इंटू रेट, यूनिट सोल्ड इंटू रेट 28,000 इंटू 25 हो गया, दोनों को इंटू करो, 28,000 इंटू 25 बोलो करो, कितना था आंसर 7 लाख आता, 7 लाख क्या है, ये सेल्स है, 7 लाख सेल्स है। अब हमारे को क्या होना है पे प्रॉफिट होना, प्रॉफिट का हमारा यहाँ पे क्या जगह ब्लैंक था, ब्लैंक, इसलिए हम लोग क्या करना डिफरेंस लेना, यहाँ पे सेल्स कितना है 7 लाख है,
कॉस्ट ऑफ सेल्स कितना है 3,21,600 है, दोनों का डिफरेंस लेना, डिफरेंस कितना होता है 7 लाख, डिफरेंस बोलो तो माइनस करना, सेल्स तुम्हारा कितना है 7 लाख है, कॉस्ट ऑफ सेल्स तुम्हारा कितना है 3,21,600 बोल के है, इसलिए 7 लाख सेल्स 7 लाख माइनस 3,21,600, सेल्स 7 लाख माइनस 3,21,600 करो, कितना आंसर आता तुम्हारा 3,78,400, ये तुम्हारा क्या है प्रॉफिट है। हो गया, यहाँ पे तुम्हारा क्या हुआ कॉस्ट शीट खत्म हुआ। उसके बाद में तुम्हारे को क्या पूछ रहा हूं, कॉस्ट पर यूनिट मालूम करके पूछ रहा। ये क्या है 5 मार्क्स के लिए क्वेश्चन, कॉस्ट पर यूनिट तुम लोग मालूम करना, इसलिए एक फॉर्मूला है, कॉस्ट पर यूनिट इज इक्वल टू कॉस्ट ऑफ प्रोडक्शन डिवाइडेड बाय यूनिट्स प्रोड्यूस्ड करके फॉर्मूला है, इसको फिल करना तुम्हें। कॉस्ट ऑफ प्रोडक्शन कितना है, कॉस्ट ऑफ प्रोडक्शन, कॉस्ट ऑफ प्रोडक्शन यहाँ पे देखो, कॉस्ट ऑफ प्रोडक्शन कितना है 2,37,600, कॉस्ट ऑफ प्रोडक्शन 2,37,600, उसके बाद में डिवाइडेड बाय क्या यहाँ पे यूनिट्स प्रोड्यूस्ड बोल के है, कहाँ पे है वो यूनिट्स प्रोड्यूस्ड, यूनिट्स प्रोड्यूस्ड कितना है 30,000, यूनिट्स प्रोड्यूस्ड 30,000 यहाँ पे लिख लो, दोनों को डिवाइड बाय कर लो, 2,37,600 डिवाइडेड बाय 30,000, आंसर तुम्हारा 7.92, और 7 पॉइंट के बाद में 5 से ज्यादा है मतलब 9 है, इसको राउंड अप कर लो 8 करके, 7.92 और 8, ये तुम्हारा क्या है कॉस्ट पर यूनिट, यहाँ पे तुम्हारा आंसर खत्म। ओके, समझ में आया? I hope you understood this problem very well. We'll see some more problems. Till then, thank you all of you. Please take the screenshot. Okay, so you got question number 6. 5 marks, maybe last question. Barry. Question number 6. Ashwini Limited manufacturers of toys received for supplying 200 toys. Yes, toys repado 200 toys. It is estimated that the raw materials would cost rupees 30,000 and productive wages rupees 14,000. Raw materials andre raw materials consumed, illandre materials consumed estri 30,000 and productive wages andre enri direct wages estri 14,000. Following overheads are estimated. Variable overheads, ವೇರಿಯಬಲ್ ಓವರ್ ಹೆಡ್ಸ್ ಒಳಗೆ 2 ರೀ, ಎರಡು ಐಟಮ್ಸ್ ಐತ್ರಿ, ಫ್ಯಾಕ್ಟ್ರಿ ಎಷ್ಟ್ರಿ 10,000, ಆಫೀಸ್ ಎಷ್ಟ್ರಿ 20,000. ನೆಕ್ಸ್ಟ್ ಫಿಕ್ಸ್ಡ್ ಓವರ್ ಹೆಡ್ಸ್ ಇದ್ರ ಒಳಗೆ 2 ಐಟಮ್ಸ್ ರೀ, ಫ್ಯಾಕ್ಟ್ರಿ 20,000, ಆಫೀಸ್ 10,000. ನೆಕ್ಸ್ಟ್ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋವಿಂಗ್ ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್ ಇಫ್ ದ ಕಂಪನಿ ಎಕ್ಸ್ಪೆಕ್ಟ್ಸ್ 20% profit on sales. Very important. 20% profit on sales, very important ಅದು 20% profit on sales, 20% profit on cost ಅಂತ ಕೊಟ್ರಿ ಏನ್ರಿ 20% profit on cost ಅಂತ, ಅವಾಗ 20 divided by 100. ಓಕೆ, on cost ಅಂದ್ರೆ 20 divided by 100, 20% profit on cost ಅಂದ್ರೆ 20 divided by 100 ಅಂತ, 25% profit on cost ಅಂದ್ರೆ 25 divided by 100. ಓಕೆ, ಬಟ್ 20% ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಐತ್ರಿ, ಏನ್ರಿ ಸೇಲ್ಸ್ ಅಂತ, ಸೇಲ್ಸ್ ಅಂದ್ರೆ ಏನ್ರಿ 100 ಒಳಗ 20 ಮೈನಸ್ ಮಾಡ್ಬೇಕ್ರಿ, ಎಷ್ಟ್ರಿಪ್ಪ 80, ಹೌದಲ್ಲ 80 ಅಲ್ಲ, ಈಗ 20% ಪ್ರಾಫಿಟ್ ಆನ್ ಸೇಲ್ಸ್ ಅಂದ್ರೆ ಏನ್ರಿ, ಸೇಲ್ಸ್ ಅಂದ್ರೆ 20 ಡಿವೈಡೆಡ್ ಬೈ 80, 100 ಒಳಗ 20 ಮೈನಸ್ ಮಾಡ್ರಿ 80 ಅಲ್ಲ, ಅದಕ್ಕೆ ಏನ್ರಿ 20 ಡಿವೈಡೆಡ್ ಬೈ 80, ಯಾಕ್ರಿ ಸೇಲ್ಸ್ ಅಂತ ಐತ್ರಿ. ಓಕೆ, ನೆನ್ಪಿಡ್ಕೋರಿ. ಓಕೆ, ಏನ್ರಿದು ಶೋವಿಂಗ್ ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್ if the company expects per toy ಅಲ್ಲ ಇದು. ಓಕೆ, ಶುರು ಮಾಡೋಣ್ರಿ. ಬರ್ರಿ ಸೊಲ್ಯೂಷನ್ ಒಳಗ ಕಾಸ್ಟ್ ಶೀಟ್ ಆಫ್ ಯಾವ್ದು ಕಂಪನಿ ಇರೋದು, ಕಾಸ್ಟ್ ಶೀಟ್ ಆಫ್ ಯಾವ್ದು ಕಂಪನಿ, ಅಶ್ವಿನಿ ಲಿಮಿಟೆಡ್, ಕಾಸ್ಟ್ ಶೀಟ್ ಆಫ್ ಅಶ್ವಿನಿ ಲಿಮಿಟೆಡ್
ಫಾರ್ ದ ಇಯರ್ ಎಂಡಿಂಗ್ 2023-24 ಏನು ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ. ಪರ್ಟಿಕ್ಯುಲರ್ಸ್ ರುಪೀಸ್ ಫಾರ್ಮಟ್ ಅಲ್ಲೇ ಫಸ್ಟ್ ಐಟಮ್ ಏನ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಐತಿ. ಫಸ್ಟ್ ಐಟಮ್ ಬರ್ರಿ ಇಲ್ಲಿ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂದ್ರೆ ಇಲ್ಲಿ ಐತಿ ನೋಡ್ರಿಪ್ಪ. ರಾವ್ ಮಟೀರಿಯಲ್ಸ್ ವುಡ್ ಕಾಸ್ಟ್ ₹30,000. ರಾವ್ ಮಟೀರಿಯಲ್ಸ್ ಅಂದ್ರೆ ಏನ್ರಿ ಇದು ಮಟೀರಿಯಲ್ ಕನ್ಸ್ಯೂಮ್ಡ್. ಎಷ್ಟ್ರಿ ಇದು ರಾವ್ ಮಟೀರಿಯಲ್ಸ್ ವುಡ್ ಕಾಸ್ಟ್ ₹30,000. ಇದು 30,000 ಏನ್ರಿ ಇದು 30,000 ಇದು ನಿಮ್ದ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಎಷ್ಟ್ರಿ 30,000 ತಗೋರಿ 30,000. ಓಕೆ ನೆಕ್ಸ್ಟ್ ಬರ್ರಿ ಆಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಲ್ಲಿ ಐತ್ರಿಪ್ಪ ಇಲ್ಲಿ ಐತಿ ನೋಡಿ. ಆ್ಯಂಡ್ ಪ್ರೊಡಕ್ಟಿವ್ ವೇಜಸ್ ₹14,000. ಪ್ರೊಡಕ್ಟಿವ್ ವೇಜಸ್ ಎಷ್ಟ್ರಿ ಇದು ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಏನ್ರಿ ಡೈರೆಕ್ಟ್ ವೇಜಸ್. ಎಷ್ಟ್ರಿ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಏನ್ರಿ 14,000. ಎಷ್ಟ್ರಿ 14,000 ಇದು ನಿಮ್ದು ಡೈರೆಕ್ಟ್ ವೇಜಸ್. ಎಷ್ಟ್ರಿ 14,000 ತಗೋರಿ 14,000. ಈಗ ಏನ್ ಮಾಡ್ತೀರಿ ಆಡ್ ಮಾಡ್ಬೇಕು. ಆಡ್ ಎಲ್ಲಿ ಆಡ್ ಮಾಡ್ರಿ ಆಡು 30,000 ಪ್ಲಸ್ 14,000 ಎಷ್ಟ್ರಿ ಇದು 44,000 ಅಲ್ಲ ಅದಕ್ಕೆ 44,000 ಏನಿದು 44,000 ನಿಮ್ದು ಪ್ರೈಮ್ ಕಾಸ್ಟ್. ಓಕೆ ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿಪ್ಪ ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ರಿ ವೆರಿ ಇಂಪಾರ್ಟೆಂಟ್. ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತ್ರಿ ಅದಕ್ಕೆ ಸೊಲ್ಯೂಷನ್ ಸ್ವಲ್ಪ ಡಿಫ್ರೆಂಟ್ ಮಾಡ್ಬೇಕು ನೀವು. ಫ್ಯಾಕ್ಟ್ರಿ ಓವರ್ ಹೆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಬರ್ರಿ ಇಲ್ಲಿ ಫ್ಯಾಕ್ಟ್ರಿ ನಮ್ಗೆ ಏನ್ ಬೇಕ್ರಿ ಬರೀ ಇಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಬೇಕಲ್ಲ ನಮ್ಗೆ ಏನ್ರಿ ಬರೀ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಬೇಕು ನಮ್ಗೆ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಬರ್ರಿ ವೇರಿಯೇಬಲ್ ಓವರ್ ಹೆಡ್ಸ್ ಫಿಕ್ಸ್ಡ್ ಓವರ್ ಹೆಡ್ಸ್. ವೇರಿಯೇಬಲ್ ಓವರ್ ಹೆಡ್ ಫಿಕ್ಸ್ಡ್ ಓವರ್ ಹೆಡ್ ಇದ ಒಳಗ್ ಫ್ಯಾಕ್ಟ್ರಿ ಐತ್ರಿ ಇದ ಒಳಗ್ ಫ್ಯಾಕ್ಟ್ರಿ ಐತ್ರಿ. ಓಕೆ ಇಲ್ಲೇ ಒಂದು ಫ್ಯಾಕ್ಟ್ರಿ ಇಲ್ಲೇ ಒಂದು ಫ್ಯಾಕ್ಟ್ರಿ ಹೌದಲ್ರಿ ಅದಕ್ಕೆ ಏನ್ರಿ ಮಾಡ್ರಿ ಚೇಂಜ್ ಮಾಡ್ರಿ ನೀವು. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಬರೀರಿ. ಫಸ್ಟ್ ಇಲ್ಲಿ ಏನ್ರಿಪ್ಪ ವೇರಿಯೇಬಲ್ ಆಮೇಲೆ ಫಿಕ್ಸ್ಡ್ ಅದಕ್ಕೆ ಏನ್ ಬರೀರಿಪ್ಪ ಇಲ್ಲಿ ವೇರಿಯೇಬಲ್ ಮತ್ತು ಫಿಕ್ಸ್ ಅಂತ ಬರೀರಿ. ಇಲ್ಲೇ ಬರೀರಿ ಫಸ್ಟ್ ಏನ್ರಿಪ್ಪ ವೇರಿಯೇಬಲ್ ಅಲ್ಲ ಅದು ವೇರಿಯೇಬಲ್ ಆಮೇಲೆ ಏನ್ರಿ ವೇರಿಯೇಬಲ್ ಆದ್ಮೇಲೆ ಏನ್ರಿ ಫಿಕ್ಸ್ಡ್. ಓಕೆ ಏನ್ರಿ ಏನ್ ಬೇಕು ನಿಮ್ಗೆ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು ನಿಮ್ಗೆ. ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಇಲ್ಲೇ ಒಂದ್ ಐತ್ರಿ ಈ ಹೆಡ್ ಒಳಗ್ ಒಂದ್ ಐತ್ರಿ ಈ ಹೆಡ್ ಒಳಗ್ ಒಂದ್ ಐತ್ರಿ ಅದಕ್ಕೆ ಏನ್ರಿ ವೇರಿಯೇಬಲ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಇಸ್ ಈಕ್ವಲ್ ಟು ವೇರಿಯೇಬಲ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿಪ್ಪ ವೇರಿಯೇಬಲ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿ ವೇರಿಯೇಬಲ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿಪ್ಪ 10,000 ಐತ್ರಿ. ವೇರಿಯೇಬಲ್ 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 ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿ ವೇರಿಯೇಬಲ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿ 10,000 ಐತ್ರಿ ಅದಕ್ಕೆ 10,000 ಅಂತ ಬರೀರಿ ಇಲ್ಲ ಕರೆಕ್ಟಾ. ಆಮೇಲೆ ಫಿಕ್ಸ್ಡ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿಪ್ಪ ಫಿಕ್ಸ್ಡ್ ಒಳಗ ಫ್ಯಾಕ್ಟ್ರಿ ಎಷ್ಟ್ ಐತ್ರಿ 20,000 ಐತ್ರಿ 20,000. ಹಾ 10,000 ಪ್ಲಸ್ 20,000 ಎಷ್ಟ್ರಿ 30,000 ಕರೆಕ್ಟಾ. 10,000 ಪ್ಲಸ್ 20,000 30,000. ಈಗೇನ್ರಿ ಆಡ್ ಮಾಡ್ಬೇಕು 44,000 ಪ್ಲಸ್ 30,000 ಎಷ್ಟ್ರಿ 74,000. ಇದು 74,000 ಏನ್ರಿದು ವರ್ಕ್ಸ್ ಕಾಸ್ಟ್. ಏನ್ರಿ ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಬರ್ರಿಪ್ಪ ಆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದ್ರೆ ಏನ್ರಿ ಆಫೀಸ್ ಓವರ್ ಹೆಡ್. ಏನ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದ್ರೆ ಏನ್ರಿ ಆಫೀಸ್ ಓವರ್ ಹೆಡ್. ಬರ್ರಿ ಇಲ್ಲಿ ಆಫೀಸ್ ಎಲ್ಲೈತ್ರಿಪ್ಪ ಇಲ್ಲೇ ಒಂದು ಆಫೀಸ್ ಐತ್ರಿ ಇಲ್ಲೇ ಒಂದು ಆಫೀಸ್ ಐತ್ರಿ. ಓಕೆ ವೇರಿಯೇಬಲ್ ಮತ್ತು ಫಿಕ್ಸ್ಡ್ ಒಳಗೆ ಆಫೀಸ್ ಅಂತ ಐತ್ರಿ. ಓಕೆ ಬರ್ರಿ ಇಲ್ಲಿನೂ ಚೇಂಜ್ ಮಾಡೋಣ್ರಿ. ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಏನ್ರಿ ಆಫೀಸ್. ಬರ್ರಿ ವೇರಿಯೇಬಲ್ ಒಳಗೆ ಒಂದು ಆಫೀಸ್ ಐತ್ರಿ ಫ್ಯಾಕ್ಟ್ರಿ ಒಳಗೆ ಒಂದು ಇದು ಫಿಕ್ಸ್ಡ್ ಒಳಗೆ ಒಂದು ಆಫೀಸ್ ಐತ್ರಿ ಅದಕ್ಕೆ ಏನ್ರಿಪ್ಪ ಫಸ್ಟ್ ಇಲ್ಲೇ ವೇರಿಯೇಬಲ್ ಅಲ್ಲ ಇದು ವೇರಿಯೇಬಲ್ ಫಸ್ಟ್ ವೇರಿಯೇಬಲ್ ಇಸ್ ಈಕ್ವಲ್ ಟು ಆಮೇಲೆ ವೇರಿಯೇಬಲ್ ಒಳಗೆ ಒಂದು ಆಫೀಸ್ ಐತ್ರಿ ಫಿಕ್ಸ್ಡ್ ಒಳಗೆ ಒಂದು ಆಫೀಸ್ ಐತ್ರಿ ಫಿಕ್ಸ್ಡ್ ಇಸ್ ಈಕ್ವಲ್ ಟು ಕರೆಕ್ಟ್ ರೀ. ವೇರಿಯೇಬಲ್ ಒಳಗ ಅಡ್ಮಿನಿಸ್ಟ್ರೇಟಿವ್ ಮೀನ್ಸ್ ಆಫೀಸ್ ವೇರಿಯೇಬಲ್ ಒಳಗ ಆಫೀಸ್ ಎಷ್ಟು ಐತ್ರಿಪ್ಪ ವೇರಿಯೇಬಲ್ ಒಳಗ ಆಫೀಸ್ ಎಷ್ಟು ಐತ್ರಿ ಆಫೀಸ್ 20,000 ಐತ್ರಿ. ವೇರಿಯೇಬಲ್ ಒಳಗ 20,000 ಐತ್ರಿ ಕರೆಕ್ಟಾ. ಫಿಕ್ಸ್ಡ್ ಒಳಗ ಆಫೀಸ್ ಎಷ್ಟು ಐತ್ರಿ ಫಿಕ್ಸ್ಡ್ ಒಳಗ ಆಫೀಸ್ ಎಷ್ಟು ಐತ್ರಿಪ್ಪ 10,000 ಐತ್ರಿ 10,000. ಹಾ ಹೇಳ್ರಿಪ್ಪ ಇದು 20,000 ಪ್ಲಸ್ 10,000 ಎಷ್ಟ್ರಿ 30,000 ಕರೆಕ್ಟಾ. ಏನ್ ಮಾಡ್ಬೇಕ್ರಿ ಇದು ಆಡ್ ಮಾಡ್ಬೇಕ್ರಿ ಆಡ್
74,000 ಪ್ಲಸ್ 30,000 ಎಷ್ಟ್ರಿಪ್ಪ ಇದು 1,04,000. 1,04,000 ಇದು 1,04,000 ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಆಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದರೊಳಗೆ ಏನ್ರಿಪ್ಪ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಲ್ಲೆಲ್ಲ ಐತಿರಿಪ್ಪ ಇದು. ಇದನ್ನು ಮುಗಿತ್ರಿ, ರಾ ಮೆಟೀರಿಯಲ್ ಮುಗಿತ್ರಿ, ವೇರಿಯೇಬಲ್ ಮುಗಿತ್ರಿ, ಫಿಕ್ಸ್ಡ್ ಮುಗಿತ್ರಿ. ಆಮೇಲೆ ಏನು ಬೇಕ್ರಿ ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನಮಗೆ ಬೇಕ್ರಿ. ಎಲ್ಲಿ ಐತ್ರಿಪ್ಪ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಪೂರಾ ಕ್ವಶನ್ ಹೋದ್ರಿ, ಇದು ಪೂರಾ ಫುಲ್ ಕ್ವಶನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಸೆಲ್ಲಿಂಗ್ ಕಾಸ್ಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಎಲ್ಲಿ ಐತ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿಲ್ಲ. ಸೇಲ್ಸ್ ಪ್ರಾಫಿಟ್ ಆನ್ ಸೇಲ್ಸ್ ಐತ್ರಿ, ಪ್ರಾಫಿಟ್ ಮತ್ತು ಸೇಲ್ಸ್ ಐತ್ರಿ, ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಲ್ಲ. ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಏನ್ರಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿಲ್ಲ. ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ನು ಕೊಟ್ಟಿಲ್ಲ. ಅಲ್ಲಿ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. ಅಂದ್ರೆ ಏನ್ರಿಪ್ಪ ಡ್ಯಾಶ್. ಕರೆಕ್ಟಾ? ಈಗ ಏನ್ರಿ ಆ್ಯಡ್ ಮಾಡ್ಬೇಕು, ಆ್ಯಡ್ ಮಾಡ್ರಿ 1,04,000 ಪ್ಲಸ್ ಡ್ಯಾಶ್, ಡ್ಯಾಶ್ ಅಂದ್ರೆ 0, 1,04,000 ಪ್ಲಸ್ 0 ಮಾಡ್ರಿ, ಸೇಮ್ ಆನ್ಸರ್ ಬರ್ತದ್ರಿ 1,04,000. ಬರೀರಿ 1,04,000. ಕರೆಕ್ಟಾ? ಇದು ಏನ್ರಿ 1,04,000 ಕಾಸ್ಟ್ ಆಫ್ ಸೇಲ್ಸ್ ಅಂತ. ಓಕೆ, ಆ್ಯಡ್ ಪ್ರಾಫಿಟ್ ಏನ್ರಿ, ಆ್ಯಡ್ ಪ್ರಾಫಿಟ್. ಸೇಲ್ಸ್ ನಮಗೆ ಕೊಟ್ಟಿಲ್ಲ ಇಲ್ಲಿ ಏನ್ರಿ, ಸೇಲ್ಸ್ ನಮಗೆ ಕೊಟ್ಟಿಲ್ಲ. ಪೂರಾ ಕ್ವಶನ್ ನೋಡ್ರಿ, ಇದು ಸೇಲ್ಸ್ ಅಂತ ಕೊಟ್ಟಿಲ್ಲ. ಇದು ಪ್ರಾಫಿಟ್ ಆನ್ ಸೇಲ್ಸ್ ಐತ್ರಿ, ಪ್ರಾಫಿಟ್ ತಗೋರಿ, ಸೇಲ್ಸ್ ಮೇಲೆ ಪ್ರಾಫಿಟ್ ತಗೋರಿ ನೀವು ಅಂತ. ಬಟ್ ಸೇಲ್ಸ್ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ನಮಗೆ, ಸೇಲ್ಸ್ ನಮಗೆ ಅಮೌಂಟ್ ಕೊಟ್ಟಿಲ್ಲ, ಅದಕ್ಕೆ ಸೇಲ್ಸ್ ಮಾಡಕ್ ಬರಂಗಿಲ್ಲ. ಫಸ್ಟ್ ಏನ್ ಬೇಕು ನಮಗೆ ಇಲ್ಲಿ ಪ್ರಾಫಿಟ್ ಬೇಕು. ಪ್ರಾಫಿಟ್ ಎಷ್ಟ್ರಿಪ್ಪ ಇದು 20% ಪ್ರಾಫಿಟ್ ಆನ್ ಸೇಲ್ಸ್. ಸೇಲ್ಸ್ ಮೇಲೆ ಪ್ರಾಫಿಟ್ ತಗೋರಿ ಅಂತ. ಸೇಲ್ಸ್ ನಮಗೆ ಗೊತ್ತಿಲ್ಲ, ಇಲ್ಲಿ ಸೇಲ್ಸ್ ಇನ್ನೂ ಬಂದಿಲ್ಲ. ಸೇಲ್ಸ್ ಅದಕ್ಕೇನ್ರಿ ಸೇಲ್ಸ್ ಮೇಲೆ 20% ಪ್ರಾಫಿಟ್ ತಗೋರಿ ಅಂತ. ಸೇಲ್ಸ್ ನಮಗೆ ಗೊತ್ತಿಲ್ಲ. ಏನ್ ಮಾಡ್ತೀರಿ ಅವಾಗ, ನಾನು ನಿಮ್ಗೆ ಹೇಳೇನ್ರಿ 20% ಪ್ರಾಫಿಟ್ ಆನ್ ಕಾಸ್ಟ್. ಅಂತ ಕೊಟ್ಟಿದ್ದ ಏನಿರಪ್ಪ 20/100. 25% ಆನ್ ಕಾಸ್ಟ್ ಅಂತ 20/100, 25/100. ಓಕೆ, ಡಿವೈಡೆಡ್ ಬೈ 100 ತಗೋಬೇಕ್ರಿ. ಎಷ್ಟು ಪರ್ಸೆಂಟ್ ಕೊಡ್ತಾನೆ ನೋಡ್ರಿ, ಅಷ್ಟು ಡಿವೈಡೆಡ್ ಬೈ 100 ಮಾಡ್ಬೇಕು. ಯಾಕ್ರಿ ಆನ್ ಕಾಸ್ಟ್ ಅಂದ್ರೆ. ಬಟ್ ಆನ್ ಸೇಲ್ಸ್ ಅಂತ ಬಂತಲ್ರಿ, ಆನ್ ಸೇಲ್ಸ್ ಅಂತ ಅವಾಗೇನ್ರಿ 100 ಒಳಗ ಇದು ಎಷ್ಟು ಪರ್ಸೆಂಟ್ ಕೊಡ್ತಾನೆ ನೋಡ್ರಿ, ಇಲ್ಲಿ ಅಷ್ಟು ಅಮೌಂಟ್ ಮೈನಸ್ ಮಾಡ್ಬೇಕು. 100 ಮೈನಸ್ 20 ಎಷ್ಟು ಬಂತ್ರಿ ಈಗ 80 ಆನ್ ಸೇಲ್ಸ್. ಅದಕ್ಕೇನ್ರಿ 20 ಡಿವೈಡೆಡ್ ಬೈ 80 ಮಾಡ್ಬೇಕು ಈಗ ಆನ್ ಸೇಲ್ಸ್ ಅಂದ್ರೆ. ಓಕೆ ಮಾಡ್ರಿಪ್ಪ. ಈಗ ಪ್ರಾಫಿಟ್, ಆ್ಯಡ್ ಪ್ರಾಫಿಟ್ ಎಷ್ಟ್ರಿ ಇದು 20% ಆನ್ ಸೇಲ್ಸ್ ಅಂತ ಐತ್ರಿ. ಅದಕ್ಕೇನ್ರಿ 20 ಡಿವೈಡೆಡ್ ಬೈ 80 ಅಲ್ಲ, 100 ಬರಂಗಿಲ್ಲ, ಸೇಲ್ಸ್ ಅಂತ ಐತ್ರಿ. 80 ಇಂಟು ಸೇಲ್ಸ್ ಮೇಲೆ, ಸೇಲ್ಸ್ ನಮಗೆ ಗೊತ್ತಿಲ್ಲ, ಅದಕ್ಕೇನ್ರಿ ಮೇಲೆ ಹೋಗ್ತೀರಿ. ಮೇಲೆ ಅಮೌಂಟ್ ಎಷ್ಟಿದ್ದು 1,04,000. 1,04,000 ಮೇಲೆ 1,04,000 ಮಾಡ್ರಿ. ಎಷ್ಟಿದ್ದು 26,000. 1,04,000 ಇಂಟು 20 ಡಿವೈಡೆಡ್ ಬೈ 80 ಮಾಡ್ರಿ, 26,000. 26,000 ಏನು ಬಂತ್ರಿ, ಪ್ರಾಫಿಟ್ ಬಂತ್ರಿ. 26,000 ಪ್ರಾಫಿಟ್ ಬಂತ್ರಿ. ಈಗ ಏನು ಮಾಡ್ಬೇಕ್ರಿ, ಆ್ಯಡ್ ಮಾಡ್ಬೇಕ್ರಿ. ಎರಡು ಆ್ಯಡ್ ಮಾಡ್ರಿ. ಇದು ಇಲ್ಲಿ ಆ್ಯಡ್ ಐತೆ ನೋಡ್ರಿ, ಆ್ಯಡ್ ಮಾಡ್ರಿ. ಅದು 1,04,000 ಪ್ಲಸ್ 26,000 ಎಷ್ಟಿದ್ದು 1,30,000. 1,30,000. ಓಕೆ, 1,30,000 ಇದು ಸೇಲ್ಸ್ ನಿಮ್ದು. ಓಕೆ, ವೇಟ್ ಅ ಮೊಮೆಂಟ್. ಓಕೆ, ಈಗ ಏನ್ರಿಪ್ಪ, ಈಗ ಆಲ್ರೆಡಿ ಮುಗಿತಲ್ಲ, ಈಗ ಸೇಲ್ಸ್ ಮಟ್ಟ ಮುಗಿತಲ್ಲ. ಈಗ ನಮ್ಗೆ ಏನ್ ಬೇಕ್ರಿ, ಈಗ ಎಲ್ಲೈತೆ ನೋಡ್ರಿ, ಶೋವಿಂಗ್ ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್. ಇದು ಏನ್ರಿ, ಇದು ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್. ಇದು ಬೇಕು ನಮ್ಗೆ, ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್ ಅಂತ ಬೇಕು ನಮ್ಗೆ. ಅದಕ್ಕೆ ಏನ್ರಿ ಬರೀರಿಲಿ, ದೇರ್ ಫಾರ್ ದ ಪ್ರೈಸ್ ಟು ಬಿ fixed per toy. Fixed per toy. ಇದು ನಮಗೆ ಬೇಕ್ರಿ. ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್. ದ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟಾಯ್ಸ್. ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟಾಯ್ಸ್. ಇದು ನೋಡ್ರಿಪ್ಪ,
द प्राइस टू बी फिक्स्ड पर टॉय, द प्राइस टू बी फिक्स्ड पर टॉय इज इक्वल टू सेल्स डिवाइडेड बाय नंबर ऑफ टॉयज. ओके, ಸೇಲ್ಸ್ ಎಷ್ಟಿತ್ತು ರೀಪ ಈಗ 1,30,000, 1,30,000 ಕರೆಕ್ಟ್. ಸೇಲ್ಸ್ 1,30,000 ಈಗ ಡಿವೈಡೆಡ್ ಬೈ ನಂಬರ್ ಆಫ್ ಟಾಯ್ಸ್ ಎಲ್ಲೈತೆ, ನಂಬರ್ ಆಫ್ ಟಾಯ್ಸ್ ಎಷ್ಟಿದ್ದು 200 ಟಾಯ್ಸ್. ಓಕೆ, 200 ಟಾಯ್ಸ್ ಅಂದ್ರೆ ಏನ್ರಿ 200 ಮಾಡ್ರಿ. ಇದು ಎಷ್ಟು ರೀಪ ಇದು 1,30,000 ಡಿವೈಡೆಡ್ ಬೈ 200 ಎಷ್ಟಿದು 650. ಎಷ್ಟಿದು ರುಪೀಸ್ 650, ರುಪೀಸ್ 650. ಇದು ನಿಮ್ದು ಆನ್ಸರ್, ಇದು ನಿಮ್ದು ಆನ್ಸರ್. ಕಾಸ್ಟ್ ಶೀಟ್ ಫಸ್ಟ್ ರೆಡಿ ಮಾಡ್ರಿ, ಆಮೇಲೆ ಪ್ರೈಸ್ ಟು ಬಿ ಫಿಕ್ಸ್ಡ್ ಪರ್ ಟಾಯ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟಾಯ್ಸ್ ಮಾಡ್ರಿ. ಫಾರ್ಮುಲಾ ಇದು ಸೇಲ್ಸ್ 1,30,000 ಡಿವೈಡ್ ಬೈ ನಂಬರ್ ಆಫ್ ಟಾಯ್ಸ್ 200 ಅವರು ಕೊಟ್ಟಾರಿ, ತಗೋರಿ ರುಪೀಸ್ 650. ಇದು ನಿಮ್ದು ಆನ್ಸರ್ ಫೈನಲ್. ಗಾಟ್ ಇಟ್? ಸಿಂಪಲ್ ಐತ್ರಿ, ಈಸಿ ಐತ್ರಿ, ಜಸ್ಟ್ ರಿಕಾಲ್ ಮಾಡ್ರಿ ನೀವು. ಓಕೆ, होप यू अंडरस्टूड. ಇದು ಆದ್ಮೇಲೆ ಈಗ ನಾ ಹಿಂದಿ एक्सप्लेनेशन ಮಾಡ್ತೀನಿ ರೀ. इसके बाद मैं आपको हिंदी में एक्सप्लेन करता हूँ, ठीक है? तब तक देख लो प्रॉब्लम. ओके, सो यहाँ पे हुआ क्या है, देखो क्वेश्चन तुम्हारा क्या है नेक्स्ट. अश्विनी लिमिटेड मैन्युफैक्चर्स ऑफ टॉयज, ओके, रिसीव्ड फॉर सप्लाइंग 200 टॉयज. कितने टॉय सप्लाई कर रहा है वो कंपनी? 200 टॉयज. इट इज एस्टिमेटेड दैट द रॉ मटेरियल्स वुड कॉस्ट रुपीज 30,000. रॉ मटेरियल्स का मतलब क्या है? मटेरियल कंज्यूम्ड कितना है? 30,000. ठीक है, नेक्स्ट. एंड प्रोडक्टिव वेजेस रुपीज 14,000. प्रोडक्टिव वेजेस का मतलब है डायरेक्ट वेजेस, कितना है? 14,000. फॉलोइंग ओवरहेड्स आर एस्टिमेटेड. उसके अंदर क्या है? वेरिएबल ओवरहेड्स. इसके अंदर दो आइटम्स है, फैक्ट्री है, उसके बाद में ऑफिस है. नेक्स्ट है फिक्स्ड ओवरहेड्स. इसके अंदर दो आइटम्स है, फैक्ट्री और ऑफिस. नेक्स्ट, prepare a statement showing the price to be fixed per toy if the company expects 20% profit on sales. ये बहुत इंपॉर्टेंट है, ये ऑन सेल्स है कि ऑन कॉस्ट है वो देख लेना हम लोग. यहाँ पे क्या है? 20% प्रॉफिट ऑन सेल्स बोल के है. इसको छोड़ो, हम लोग नॉर्मल जाएंगे पहले. सपोज यहाँ पे दिया क्वेश्चन में क्या करके? 20% प्रॉफिट ऑन कॉस्ट करके दिया. क्या करके? ऑन कॉस्ट करके. कॉस्ट दिया तो सिंपल इजी, कितना परसेंटेज दिया? 20 डिवाइडेड बाय 100. 10% करके दिया, ऑन कॉस्ट करके दिया 10 डिवाइडेड बाय 100 करके. ठीक है, लेकिन यहां पे ऑन सेल्स बोल के दिया. क्या बोल के? ऑन सेल्स बोल के. तो डिवाइडेड बाय 100 करके नहीं आता, कम करना. ऑन सेल्स आया तो, ऑन कॉस्ट करके आया तो 20 डिवाइडेड बाय 100, 25 दिया तो 25 डिवाइडेड बाय 100, नीचे 100 करके आता, डिवाइडेड बाय 100 करके. कब? ऑन कॉस्ट करके दिया तो. लेकिन यहाँ पे कॉस्ट करके नहीं है, क्या करके है? ऑन सेल्स करके है. क्या करके है? ऑन सेल्स बोल के. ओके, वेट अ मिनट. ओके, क्या है यहाँ पे? ऑन सेल्स बोल के है ना यहाँ पे. इसीलिए क्या करना बोलो, 100 में से जितना परसेंटेज दिया देखो उसको माइनस करना. 100 है, उसमें से कितना माइनस करो? 20 माइनस करो. कितना बचता? क्यों? सेल्स करके है ना यहाँ पे, ऑन सेल्स बोल के है, इसलिए क्या करना बोलो, 100 में से 20 माइनस करना. जितना दिया उतना माइनस करो. 100 में से 20 माइनस करो, बचा कितना? 80 बचा. इसलिए 20 डिवाइडेड बाय 80 करके. अगर 30% प्रॉफिट ऑन सेल्स बोल के दिया तो 100 में से 30 माइनस करो, बचा कितना? 70. 30 डिवाइडेड बाय 70 बोल के. ठीक है, कब करते हैं हमें? 100 में से माइनस है, ऑन सेल्स बोल के दिया तो. ऑन कॉस्ट बोल के दिया तो कुछ भी माइनस नहीं करते, जितना दिया 20 डिवाइडेड बाय 100, 30 डिवाइडेड बाय 100. ठीक है, ऑन सेल्स बोल के अब क्या करना? 100 माइनस 20 करो, कितना आता? 80. 20 डिवाइडेड बाय 80. ठीक है, याद रख लो बस. अब आओ कॉस्ट शीट. कॉस्ट शीट ऑफ कौन सी कंपनी? अश्विनी लिमिटेड. पर्टिकुलर्स रुपीज. सबसे पहले फॉर्मेट मटेरियल कंज्यूम्ड. मटेरियल कंज्यूम्ड का मतलब यही, रॉ मटेरियल्स वुड कॉस्ट कितना है? 30,000. वही तुम्हारा मटेरियल कंज्यूम्ड. एड डायरेक्ट वेजेस. यहां पे देखो, एंड प्रोडक्टिव वेजेस मतलब डायरेक्ट वेजेस कितना है? प्रोडक्टिव वेजेस है 14,000. 14,000 लिख लो. यहाँ पे दोनों क्या करना? ऐड करना. ऐड करो दोनों को, कितना होता? 44,000. इसको क्या बोलते हैं तुम लोग? प्राइम कॉस्ट करके बोलते हैं. ठीक है, नेक्स्ट आओ, ऐड फैक्ट्री ओवरहेड बोल के. ऐड फैक्ट्री ओवरहेड. फैक्ट्री एक्सपेंस देखना हम लोग. क्या देखना? फैक्ट्री एक्सपेंस. कहां पे है? इधर है देखो, वेरिएबल ओवरहेड के अंदर फैक्ट्री बोल के है,
फिक्स्ड ओवरहेड के अंदर फैक्ट्री बोल के है, फैक्ट्री, ठीक है, फैक्ट्री फैक्ट्री कॉमन है, फैक्ट्री ओवरहेड में आता है, ठीक है, वेरिएबल है और फिक्स्ड है, इसलिए तुम लोग क्या करो, फैक्ट्री ओवरहेड के अंदर वेरिएबल नेक्स्ट फिक्स्ड बोल के डालो, ठीक है। फैक्ट्री ओवरहेड के अंदर यहाँ पे भी फैक्ट्री है, यहाँ पे भी फैक्ट्री है, इसलिए फैक्ट्री ओवरहेड के अंदर वेरिएबल इज इक्वल टू फिक्स्ड इज इक्वल टू, वेरिएबल के अंदर फैक्ट्री कितना है, वेरिएबल के अंदर फैक्ट्री कितना है, वेरिएबल के अंदर फैक्ट्री कितना है 10,000, वेरिएबल के अंदर फैक्ट्री, वेरिएबल के अंदर फैक्ट्री कितना है 10,000, ठीक है। नेक्स्ट फिक्स्ड के अंदर फैक्ट्री कितना है, फिक्स्ड के अंदर फैक्ट्री कितना है 20,000, 20,000, 10 प्लस 20,000 30,000, दोनों को क्या करना, ऐड करना, दोनों को 44,000 प्लस 30,000 74,000, इसको क्या बोलते हैं तुम लोग, वर्क्स कॉस्ट करके बोलते हैं, हो गया। नेक्स्ट ऐड एडमिनिस्ट्रेटिव ओवरहेड, एडमिनिस्ट्रेटिव ओवरहेड का मतलब क्या है, ऑफिस ओवरहेड, ऑफिस एक्सपेंस, ठीक है, वेरिएबल के अंदर भी ऑफिस है, फिक्स्ड के अंदर भी ऑफिस बोल के है, ठीक है, इसलिए एडमिनिस्ट्रेटिव ओवरहेड वेरिएबल एंड फिक्स्ड, वेरिएबल के अंदर ऑफिस कितना है, देखो वेरिएबल के अंदर ऑफिस ओवरहेड कितना है 20,000 है, वेरिएबल के अंदर ऑफिस ओवरहेड कितना है 20,000 है, ठीक है। नेक्स्ट फिक्स्ड के अंदर ऑफिस ओवरहेड कितना है, फिक्स्ड के अंदर ऑफिस ओवरहेड कितना है 10,000 है, फिक्स्ड के अंदर कितना है 10,000 है, ठीक है। 20,000 प्लस 10,000 कितना होता है 30,000, 74,000 प्लस 30,000 कितना होता है 1,04,000, इसको क्या तुम लोग क्या बोलते हैं, कॉस्ट ऑफ प्रोडक्शन करके बोलते हैं, ठीक है। नेक्स्ट ऐड सेलिंग एंड डिस्ट्रीब्यूशन ओवरहेड, सेलिंग एंड डिस्ट्रीब्यूशन एक्सपेंसेस, पूरा क्वेश्चन चेक करो तुम्हें सेलिंग एंड डिस्ट्रीब्यूशन एक्सपेंसेस के बारे में कुछ दिया, सेलिंग कॉस्ट बोलो, सेलिंग कॉस्ट का मतलब क्या है, सेलिंग एक्सपेंस, सेलिंग एंड डिस्ट्रीब्यूशन एक्सपेंस को करके कुछ भी दिया है क्या, कुछ भी नहीं दिया, यहाँ पे कुछ भी नहीं दिया, सेल्स बोल के है, वो सेल्स ये वाला नहीं, वो प्रॉफिट ऑन सेल्स बोल के है, लेकिन यहाँ पे सेल्स भी नहीं है, सेलिंग एक्सपेंस भी नहीं है, इसलिए क्या बोलो, सेलिंग एंड डिस्ट्रीब्यूशन एक्सपेंस कितना है तुम्हारा, डैश नहीं दिया, 1,04,000 प्लस करना, प्लस डैश मतलब जीरो, कितना होता है 1,04,000 प्लस जीरो कितना होता है 1,04,000 होता है, इसको क्या तुम लोग क्या बोलते हैं, कॉस्ट ऑफ सेल्स, हो गया। नेक्स्ट आओ यहाँ पे ऐड प्रॉफिट, उसके बाद में सेल्स, सेल्स हमारा यहाँ पे नहीं आता, सेल्स का अमाउंट हमारे को यहाँ पे नहीं दिया, पूरे क्वेश्चन में हमारे को सेल्स का अमाउंट नहीं दिया, हमारे को किसके बारे में बोल रहा है, प्रॉफिट के बारे में बोल रहा है, प्रॉफिट कितना लेना करके बोल रहा है हमारे को, प्रॉफिट, प्रॉफिट कितना लेना करते हैं, सेल्स के ऊपर 20%, हमारे पास सेल्स नहीं आया अभी, सेल्स हमारे पास नहीं है अभी, इस यहाँ पे प्रॉफिट में पूछ रहा है, प्रॉफिट में सेल्स के ऊपर कितना लो 20% लो करके बोल रहा है, हमारे पास सेल्स ही नहीं है, तो उसके ऊपर 20% कैसा लेते हम लोग, नहीं है हमारे पास सेल्स, इसलिए क्या बोला तुम्हारे को मैं, ऑन कॉस्ट दिया तो 20/100, ऑन सेल्स बोल के दिया तो 20/80, क्यों 100, ऑन सेल्स बोला तो 100 में से माइनस करना, इसलिए ऑन सेल्स 100 माइनस 20 कितना होता है 80 होता है, इसलिए 20/80, प्रॉफिट ब्रैकेट में 20 डिवाइडेड बाय 80 इंटू अमाउंट कौन सा लेना भी है, यहाँ पे अमाउंट कौन सा लेना, ये वाला अमाउंट लेना जो इसके ऊपर आता, देखो अमाउंट कॉस्ट ऑफ सेल्स का अमाउंट कितना है 1,04,000, वो अमाउंट के ऊपर 20/80 निकालना, कितना आंसर आता तुम्हारा 26,000 आता। अब 1,04,000 प्लस 26,000 कितना आंसर होता तुम्हारा 1,30,000, ये क्या है तुम्हारा सेल्स, ये क्या है सेल्स, हो गया यहाँ पे। अब तुम्हारे को आगे क्या पूछ रहा हूं, शोविंग द प्राइस टू बी फिक्स्ड पर टॉय पूछा, वही सेंटेंस कॉपी पेस्ट, द प्राइस टू बी फिक्स्ड पर टॉय इज इक्वल टू, फॉर्मूला क्या है, सेल्स, सेल्स डिवाइडेड बाय नंबर ऑफ टॉयज, सेल्स डिवाइडेड बाय नंबर ऑफ टॉयज, सेल्स कितना है हमारा, सेल्स है 1,30,000 डिवाइडेड बाय नंबर ऑफ टॉयज, नंबर ऑफ टॉयज हमारा यहाँ पे है 200 टॉयज, 200, 1,30,000 डिवाइडेड बाय 200 कितना आंसर आता है ₹650, यहाँ पे तुम्हारा आंसर क्या हुआ, क्लोज, वाइंड अप। ओके, होप आप लोगों को एक क्वेश्चन समझ में आया, थोड़ा डिफरेंट है, बट आई हैव ट्राइड माय बेस्ट टू एक्सप्लेन यू ईच पॉइंट deeply. Okay, hope you understood. Please take the screenshot of this. Thank you all of you. Maybe it is the last question for 5 marks.